ಫೋನ್ಪೇ ಗೂಗಲ್ ಪೇ ಕಿತ್ತಾಕ್ಬಿಟ್ರು ಕೂಡ ನಿಮ್ಮನ್ನು ಬಿಡಲ್ಲ, ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇದೀಗ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಒಂದು ಮಾಹಿತಿ ರವಾನೆ ಆಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳದ್ದು, ಸಣ್ಣ ವ್ಯಾಪಾರಿಗಳ ಸಮಸ್ಯೆ ನಿಲುಲಕ್ಷಣ ಕಾಣಿಸ್ತಾ ಇಲ್ಲ. ಏನು ಹೇಳಿದ್ವಿ, 2017ರಲ್ಲಿ ಬಂತಲ್ಲಪ್ಪ GST, 348 ಪುಟಗಳಲ್ಲಿ ಒಂದು ಬುಕ್ಕನ್ನು ರೆಡಿ ಮಾಡಿದ್ರಿ ನೀವು. ಇದನ್ನು ಈ ದೇಶದ ಜನತೆಗೆ, ವ್ಯಾಪಾರಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಾ? ಅಕಸ್ಮಾತ್ ಆ ಬುಕ್ಕನ್ನೇ ತಂದು ಒಬ್ರು ಕೊತ್ತಂಬರಿ ಸೊಪ್ಪು ಮಾರೋರ್ಗೋ, ಬೇಕರಿ ವ್ಯಾಪಾರಿಗೋ ಬುಕ್ಕನ್ನೇ ತಂದು ಎದುರುಗಡೆ ಹಿಂಗೆ ಈ ಥರ ಇಟ್ಬಿಟ್ರು ಕೂಡ ಓದಿ ಆತ ಅರ್ಥ ಮಾಡಿಕೊಳ್ಳಬಲ್ಲನಾ? ಹಂಗೆ ಅರ್ಥ ಆಗ್ಬಿಡ್ತಾ ಅದು, GST ಅಂದರೆ ಇದು, ನಾನೀಗ GST ನಂಬರ್ ಜೋರಾಗಿ ಅಂಗಡಿ ಮುಂದೆ ಬೋರ್ಡ್ ಹಾಕಬೇಕು, ನಾನು ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ಈ ಥರದ್ದು ಯಾವುದೇ ಮುಖಾಂತರವಾಗಿ ನಾನು ಹಣ ತೆಗೆದುಕೊಂಡ್ರೂ ಕೂಡ ಇದು ಟೋಟಲ್ 40 ಲಕ್ಷ ದಾಟಿದ್ರೆ ನಾನಾಗ ಟರ್ನ್ ಓವರ್ ಮಾಡಿದಂತೆ ಇದು ಲೆಕ್ಕ ಬರ್ತಾ ಇದೆ. ಸೊ ಆಫ್ಟರ್ 40 lakhs ಅಪ್ ಟು 1.5 crore ಐ ಹ್ಯಾವ್ ಟು ಪೇ ಟ್ಯಾಕ್ಸ್. 1% ನಾನು ಕಟ್ಟಬೇಕಾಗತ್ತೆ, 1.5 ಲಕ್ಷ ಕಟ್ಟಬೇಕಾಗತ್ತೆ. ಅವನಿಗೆ ಯಾರಾದರೂ ಅರ್ಥ ಮಾಡಿಸಿದ್ರಾ? ಹೋಗಲಿ, 2017ರಲ್ಲಿ ಆಯ್ತಪ್ಪ, ಎಷ್ಟು ಕಾರ್ಯಾಗಾರ ನಿಮ್ಮ ಕಡೆಯಿಂದ ಆಯಿತು? ಕಾರ್ಯಾಗಾರಗಳು ಎಷ್ಟು ಮಾಡಿದ್ರಿ? ಎಷ್ಟು ಬೀದಿ ನಾಟಕ ಮಾಡಿದ್ರಿ? ಎಷ್ಟು ಜಾಹೀರಾತುಗಳು ಇದರ ಬಗ್ಗೆ ಪ್ರಕಟವಾಯಿತು? ಎಷ್ಟು ತಿಳುವಳಿಕೆ ಸಂದೇಶಗಳು ಸಾಮಾಜಿಕವಾಗಿ ರವಾನೆಯಾಯಿತು? ಈ ಪ್ರಶ್ನೆಗಳು ಬಂದಾಗ ಅತ್ಯಲ್ಪ ಅಥವಾ ಇಲ್ವೇ ಇಲ್ಲ ಅಂತ, ಅತ್ಯಲ್ಪ ಇರಬಹುದು ಅಥವಾ ಇಲ್ವೇ ಇಲ್ಲ ಅಂತ ನಾವು ಹೇಳಬಹುದಾಗತ್ತೆ. ಹೀಗಿದ್ದಾಗ ಸರಿ, 2018ರಲ್ಲಿ ಎಚ್ಚರಿಸ್ಕೊಂಡು ಬಂದ್ರ ಅವರ ಈ ಥರ ಇರಬೇಕು, ಈ ಥರ ಇರಬೇಕು, 40 ಲಕ್ಷ, ಹಾಗೆ ಸರ್ವೀಸಸ್ ವಿಚಾರದಲ್ಲಿದ್ದಾಗ 20 ಲಕ್ಷ ದಾಟಿದ್ರೆ ಅದೂ ಮಾಡಲಿಲ್ಲ. ಏಕಾಏಕಿ 7 ವರ್ಷಗಳ ದೊಡ್ಡ ಬೆಟ್ಟ ತೊಗೊಂಡು ಬಂದು ಅವರ ಅಂಗಡಿಗಳ ಮುಂದೆ ನೀವು ಬೆಟ್ಟವನ್ನೇ ಇಟ್ಟುಬಿಟ್ಟಾಗ ಏನು ಮಾಡಬಹುದು ಈ ವ್ಯಾಪಾರಿಗಳು? ಇಲ್ಲಿ ಯಾರಾದರೂ ಟ್ಯಾಕ್ಸ್ ವಿರೋಧಿಗಳಿದ್ದೀವ ನಾವು ಯಾರಾದರೂ? ನೋ. ತೆರಿಗೆ ನನ್ನನ್ನು ಸೇರಿದಂತೆ ಪ್ರತಿಯೊಬ್ಬ ಭಾರತೀಯನ ಬದ್ಧತೆ. ನಾವೆಲ್ಲ ತೆರಿಗೆ ಕಟ್ಟೋದ್ರಿಂದನೇ ನಮಗೊಂದು ರಸ್ತೆ ಇರುತ್ತೆ, ಒಂದು ಆಸ್ಪತ್ರೆ ಇರುತ್ತೆ, ಒಂದು ಶಿಕ್ಷಣದ ಒಂದು ವ್ಯವಸ್ಥೆ ಇರುತ್ತೆ, ಜೊತೆ ನಮ್ಮೊಂದು ರಕ್ಷಣೆ ಇರುತ್ತೆ. ನಮ್ಗೆ ಯಾರೋ ಅಟ್ಯಾಕ್ ಮಾಡ್ದ ನಮ್ಮನ್ನು ಕಾಪಾಡಕ್ಕೆ ಬೇಕಲ್ಲ ಒಂದು ಸೈನ್ಯ, ಅವ್ರಿಗೆ ಸಂಬಳ ಇರುತ್ತೆ, ಸರ್ಕಾರಿ ಸವಲತ್ತುಗಳು ಇರ್ತವೆ. ನಾವು ಟ್ಯಾಕ್ಸ್ ವಿರೋಧಿಗಳಲ್ಲ. ಆದರೆ ಈ ಟ್ಯಾಕ್ಸನ್ನು ಹಾಕಿದ ಬಗೆ, ಹೇರಿದ ಬಗೆ ಇತ್ತಲ್ಲ, ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾತಾಡಲಿಕ್ಕೆ ನಮ್ಮೊಂದಿಗೆ ದಿಲೀಪ್ ಗೌಡ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ. ನಮಸ್ತೆ ಸರ್. ಇನ್ನೊಂದು ಕಡೆ ನಮ್ಮನ್ನು ಇದೀಗ ಕಾವೇಶ್ರೀ ಅವರು ಜಾಯ್ನ್ ಆಗಿದ್ದಾರೆ, ಬಟ್ಟೆ ವ್ಯಾಪಾರಿಗಳು. ಸ್ವಾಗತ ನಿಮಗೆ ಕಾವೇಶ್ರೀ ಅವರೇ ಈ ಒಂದು ಡಿಬೇಟಲ್ಲಿ. ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರಿದ್ದಾರೆ, ಕಾಂಗ್ರೆಸ್ನ ಮುಖಂಡರು. ಸ್ವಾಗತ ನಿಮಗೆ ಸಂಗಮೇಶ್ ಕೊಳ್ಳಿ ಅವರೇ ಈ ಡಿಬೇಟ್ನಲ್ಲಿ. ಇನ್ನು ನಾಗರಾಜ್ ಆಚಾರ್ಯ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ, ಅವರು ಕೂಡ ನಾನು ಮಾತಾಡಿಸ್ತೀನಿ. ನಾಗರಾಜ್ ಆಚಾರ್ಯ ಅವರೇ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನೀಗ ಮೊದಲಿಗೆ ಇಲ್ಲಿ ಸಂಗಮೇಶ್ ಕೊಳ್ಳಿ ಅವ್ರನ್ನ ಕೇಳಿಬಿಟ್ಟು, ಸಂಗಮೇಶ್ ಕೊಳ್ಳಿ ಅವರು, ಈಗ ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕರ್ನಾಟಕದಲ್ಲಿ ಮಾತ್ರ ಈ ಥರ ಮಾಡ್ತಾ ಇದ್ದಾರೆ. ಒಂದು ಕಡೆ ಬೊಕ್ಕಸ ತುಂಬಿಸ್ಕೋಬೇಕು, ಖಾಲಿ ಆಗಿಬಿಟ್ಟಿದೆ ಸರ್ಕಾರದ್ದು. ಅದಕ್ಕೀಗ ಸಣ್ಣ ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳ ಹಿಂದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಥ್ರೂ ಸರ್ಕಾರ ಏನೋ ಮಾಡ್ತಾ ಇದೆ ಅಂತ ಒಂದು ಅನುಮಾನವನ್ನು BJP ಆದಿಯಾಗಿ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ನಿಮ್ಮ ಕಮೆಂಟ್ ಇರೋದಕ್ಕೆ? ಈಗ ಏನು ಹೇಳ್ಬೇಕಂತಂದ್ರೆ, ಈಗ ಆಲ್ರೆಡಿ ನಮಗೆ ಯಾವುದೇ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಹೋಗಿ ನಿರ್ಮಲಾ ಸೀತಾರಾಮ್ ಅವ್ರನ್ನ ಕೇಳೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮೊದಲು ನಿರ್ಮಾಣ ಆಗಿತ್ತು. ಅವಾಗ ನಾವು ಚಂಬ್ ಹಿಡ್ಕೊಂಡು ವಿಧಾನಸೌಧದಲ್ಲಿ ತೋರಿಸಿದ್ವಿ. ನೀವು ಅಂಕಿ ಸಂಖ್ಯೆಗಳನ್ನು ಕೇಳೋದಾದ್ರೆ, ನಮ್ಮ ಒಂದು ಕರ್ನಾಟಕದ ಒಂದು ವರ್ಷದ ಏನು ಎಕನಾಮಿಕ್ ಅಂದ್ರೆ ಕಲೆಕ್ಷನ್ ಆಫ್ ಟ್ಯಾಕ್ಸ್ 3,71,000 ಕೋಟಿ ಇದೆ. ಅದರಲ್ಲಿ ನಮಗೆ ಬರಬೇಕಾಗಿದ್ದು 1,65,532 ಕೋಟಿ ಇಷ್ಟು ಬರಬೇಕಾಗಿತ್ತು ನಮಗೆ. ಆದರೆ ಬಂದಿದ್ದು ಎಷ್ಟು ಗೊತ್ತಾ? 1,06,000 ಕೋಟಿ ಮಾತ್ರ. ಅಂದ್ರೆ ನಮಗೆ ಡೆಫಿಷಿಯಂಟ್ ಆಗಿ 59,000 ಕೋಟಿ ಏನೀಗ ನಾವೇನು ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾ ಇದೀವಿ, ಆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನ್ ಮಾಡ್ತಾರಂತಂದ್ರೆ, ನಮ್ಮ ರಾಜ್ಯಸಭೆ ಬಗ್ಗೆ ಮಾತಾಡ್ತಿಲ್ಲ ಸಂಗಮೇಶ್. ಟ್ಯಾಕ್ಸ್ ಡಿವಲ್ಯೂಷನ್ ನನ್ನ ಸಬ್ಜೆಕ್ಟ್ ಅಲ್ಲ ಇಲ್ಲಿ. ನಾನು ಹೇಳ್ತಿರೋದು, ನೀವು ಎಲ್ಲಿಯಾದರೂ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಥ್ರೂ ಬೀದಿ ಬದಿ ವ್ಯಾಪಾರಿಗಳಿಗೆ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಈ ಥರ 7 ವರ್ಷದ್ದು, 6 ವರ್ಷದ್ದು, 5 ವರ್ಷದ್ದು ತೆರಿಗೆ ನೀವು ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ದೀರಾ, 40 ಲಕ್ಷ ಆದ್ಮೇಲೆ ಇಂಥ ವಹಿವಾಟು ರಿಜಿಸ್ಟರ್ ಮಾಡ್ಕೊಳ್ಳಿ, ಇದು ನೀವು ಮಾಡಿದ್ದೀರಾ? ಇಲ್ಲ, ನೋ. ಯಾಕಂದ್ರೆ ಇದು ನೋಡಿ, ಈಗ UPA ಪೇಮೆಂಟ್ ಬಂದಿದ್ದೆ ಮೋದಿ ಸರ್ಕಾರದಲ್ಲಿ. UPA ಪೇಮೆಂಟ್ ಎಲ್ಲಿ ಬಂದಿತ್ತು? ಮೋದಿ ಸರ್ಕಾರದವರು ಬಂದ್ಬಿಟ್ಟು UPA ಪೇಮೆಂಟು, ಈ ನೋಟ್ ಬ್ಯಾನ್ ಮಾಡಿ ಅವಿಜ್ಞಾನಿಕವಾಗಿ ಎಲ್ಲರಿಗೂ UPA ಪೇಮೆಂಟ್ ಮಾಡಿದ್ರು. UPA ಪೇಮೆಂಟ್ ಅಂದ ತಕ್ಷಣ ನಮ್ಮ ಬೀದಿ ವ್ಯಾಪಾರಸ್ಥರು ಏನ್ ಮಾಡಿದ್ರು, ಅದು
ಒಳ್ಳೇದಾಗತ್ತೆ, ₹1 ₹2 ಅದನ್ನ ಚಿಲ್ಲರೆ ಕೊಡಕ್ ಆಗಲ್ಲ ಅಂತೇಳಿ ಏನ್ ಮಾಡಿದ್ರು, ಎಲ್ಲರೂ UPI ಪೇಮೆಂಟು ಅಂಟಿಸ್ಕೊಂಡು ಫ್ರೀ ಆಗಿ ಕೊಟ್ರು ಮೊದಲಿಗೆ. ಈಗ ಏನಾಗಿದೆ, ಅದ್ರ ಮೇಲೂ ಟ್ಯಾಕ್ಸ್ ಇದೆ. ಬ್ಯಾಂಕಲ್ಲಿ ನೀವು ವಹಿವಾಟ ಮಾಡಿದ್ದಕ್ಕೆ 1% 2% ವರ್ಷಕ್ಕೆ ಅದರ ಮೇಲೆ ಅಕೌಂಟಲ್ಲಿ ದುಡ್ಡು ಬೀಳ್ತಾ ಇತ್ತು. ಅಂದ್ರೂ ಸುಮ್ಮನೆ ಇದ್ರು ಅವ್ರು. ಅದನ್ನ UPI ಪೇಮೆಂಟ್ ಸರಿ ಇಲ್ವಾ? UPI ಪೇಮೆಂಟ್ ಸರಿ ಇಲ್ಲ ಅಂತಲ್ಲ, UPI ಪೇಮೆಂಟ್ ನೋಡಿ, UPI ಪೇಮೆಂಟ್ ಸರಿ ಇಲ್ಲ. ಅಲ್ಲ, ಫೋನ್ ಪೇ, ಗೂಗಲ್ ಪೇ ಇದೆಲ್ಲ ಮಾಡಬಾರ್ದು. ಡಿಜಿಟಲ್ ಪೇಮೆಂಟ್ ರಾಂಗ್ ಹೇಳ್ತೀರಾ ನೀವು? ಡಿಜಿಟಲ್ ಪೇಮೆಂಟ್ ರಾಂಗ್ ಅಂತಲ್ಲ, ಚಿಲ್ಲರೆ ವ್ಯಾಪಾರಿಗಳಿಗೆ ಯಾವತ್ತೂ ಅದು ಸರಿಯಲ್ಲ UPI ಪೇಮೆಂಟ್. ಯಾಕಂತಂದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ಬಿಡಿ, ಮಾಡಿದ್ರೆ ಅದರ ಮೇಲೆ ನೀವು 1% 2% ಟ್ಯಾಕ್ಸ್ ಹಾಕೊಂಡು ಕಮರ್ಷಿಯಲ್ ಯಾವ ಚಿಲ್ಲರೆ ವ್ಯಾಪಾರಿಗಳು ದಂಗೆ ಎಲ್ಲ ಯಾರೇ ಆಗ್ಲಿ ಪ್ರಕರಣ ನೋಡ್ಲಿಲ್ಲ ನಾವು, ಎಲ್ಲರೂ ಅಡ್ಜಸ್ಟ್ ಆಗಿದ್ದಾರೆ. ಅಡ್ಜಸ್ಟ್ ಯಾಕಾದ್ರೆ 1% 2% ಎಳ್ಳಿರವನು ಇಡ್ತಾನೆ, ನೋಡಿ, ಅದು 1% 2% ವಿರೋಧ ಆಗಬಾರ್ದು. ಸಂಗಮೇಶ್ ಅವರು, ಡಿಜಿಟಲ್ ಪೇಮೆಂಟ್ ಇಂದ ಈ ದೇಶದಲ್ಲಿ ವ್ಯಾಪಾರಿಗಳು ದಂಗೆ ಎದ್ರು. ಒಂದು ಉದಾಹರಣೆ ತೋರಿಸಿ. ಅಲ್ಲ, ಈಗ ನೋಡಿ ಹೇಳ್ತೀನಿ ಕೇಳಿ. 1% 2% ಅಂದ್ರೆ ಯಾರಾದ್ರೂ ಕಟ್ತಾರೆ. ಈಗ ಯಾವಾಗ ಇದು ಇಷ್ಟೊಂದು ವಹಿವಾಟ ಆದ್ಮೇಲೆ ಈ ಅಮೌಂಟ್ ಕಟ್ಟಿದ್ದೇನು ಅಮೌಂಟ್, ಈಗ 40 ಲಕ್ಷ 30 ಲಕ್ಷ ಕೊಟ್ಟಿರ್ತಾರಲ್ಲ, ಅಮೌಂಟ್ ಎಲ್ಲಿಗೆ ಹೋಗುತ್ತೆ ಹೇಳಿ? ಅದರಲ್ಲಿ ನೀವು ಸೆಂಟ್ರಲ್ GST ಮತ್ತೆ ಸ್ಟೇಟ್ GST ಅಂತ ಇರುತ್ತೆ, 50-50 ಇರುತ್ತೆ. ಅದರಲ್ಲಿ ಯಾವುದು ನಿಮಗೆ 100% ಸ್ಟೇಟ್ GST ಆಗಿ ಹೋಗಲ್ಲ. ಬೇಕಾದ್ರೆ ನಿಮ್ಗೆ ಟ್ಯಾಕ್ಸ್ ರೆಕಾರ್ಡ್ ಕೊಡ್ತೀನಿ, ನಿಮಗೆ ಟ್ಯಾಕ್ಸ್ ರೆಕಾರ್ಡ್ ಇದೆ. ಅಲ್ಲ, ಟ್ಯಾಕ್ಸ್ ಡಿವಲ್ಯೂಷನ್ CGST ಅಲ್ಲಿ ಎಷ್ಟಾಯ್ತು, SGST ಅಲ್ಲಿ ಎಷ್ಟಾಯ್ತು ನಾನು ಮಾತಾಡ್ತಾ ಇಲ್ಲ. ಓಕೆ, ಡಿಜಿಟಲ್ ಪೇಮೆಂಟ್ ಮಾಡಿದ್ದೇ ತಪ್ಪಾ? ಮಾಡಿದ್ದು ತಪ್ಪಲ್ಲ, ಆದ್ರೆ ಅದರ ಮೇಲೆ ನೀವು ಟ್ಯಾಕ್ಸ್ ಇದು ಮಾಡೋದೇನಿದೆಯಲ್ಲ ಅದು ತಪ್ಪಂತ ಹೇಳಿ. ಇದೀಗ ನನ್ನ ಪ್ರಶ್ನೆ ದಿಲೀಪ್ ಗೌಡ್ರು ಕೇಳ್ತೀನಿ. ದಿಲೀಪ್ ಗೌಡ್ರೆ, ಈ ನೀವು UPI ಪೇಮೆಂಟ್ ಅಂತ ಮಾಡಿ, ಓಕೆ, GST ಕಡೆಯವರು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಕಡೆಯವರು ಈ ಫೋನ್ ಪೇ ಅಥವಾ UPI ಪೇಮೆಂಟ್ಸು ಅಥವಾ ಯಾವುದು ಗೂಗಲ್ ಪೇ ಇಂತಹವುಗಳ ಡೇಟಾವನ್ನು ಆಧರಿಸಿ ನೀನು 40 ಲಕ್ಷ ಆಗ್ಬಿಟ್ಟಿದೆ, ದಾಟಿಬಿಟ್ಟಿದ್ಯಾ, ನೀನು ರಿಜಿಸ್ಟರ್ ಮಾಡ್ಕೋ, ಈ ಡೇಟಾ ಇದಕ್ಕೆ ಯಾವ ಅಥೆಂಟಿಸಿಟಿ ಇದೆ ಅಂತ ನನ್ನ ಪಾಯಿಂಟ್. ಇದರಲ್ಲಿ ದಿಲೀಪ್ ಗೌಡ್ರು ಹಾಕಿರಬಹುದು, ದಿಲೀಪ್ ಗೌಡ್ರು ಕೇಕ್ ತಗೊಂಡು ದುಡ್ಡು ಕೊಟ್ಟಿರಬಹುದು, ದಿಲೀಪ್ ಗೌಡ್ರು ಏನೋ ಸಾಲ ಕೊಡೋ ಮಾರಾಯ, ನಾನು ಬೇಕರಿ ಇಟ್ಟಿದ್ದೀನಿ, ಒಂಚೂರೇನೋ ಕ್ಲಾಸ್ ಆಗ್ತಿದೆ ಕಣೋ, ಕೊಡೋ ಒಂದು 50,000 ಹಾಕಿರ್ಬೋದು. ನೀವು ಈ ಡೇಟಾ ಇಟ್ಕೊಂಡ್ಬಿಟ್ಟು ಇದು ವ್ಯಾಪಾರದ್ದೇ ಆಗಿದೆ, 40 ಲಕ್ಷ ದಾಟ್ಬಿಟ್ಟಿದ್ಯಾ ಅಂತ ಹೇಳಿ ಟ್ಯಾಕ್ಸ್ ಹಾಕೋದು ಸರಿನಾ? ಇದು ಸರ್ 100% ರಾಂಗ್. ಇದು ನಾನು ಹೇಳ್ತೀನಿ ನಿಮಗೆ ಯಾಕೆ ಅಂತ ಹೇಳಿ. ನಾನು ಇದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಾನು ಈಗ ತಾನೇ ಒಬ್ಬ ವಿಜಿಲೆನ್ಸ್ ಆಫೀಸರ್ ಹತ್ರ ನಾನು ಮಾತಾಡ್ಕೊಂಡ್ ಬಂದಿದ್ದೀನಿ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಸೆಂಟ್ರಲ್ ಆಫೀಸರ್ ಸ್ಟೇಟ್ ಆಫೀಸರ್ ಅಂತೇಳಿ ಇಡೀ ಕರ್ನಾಟಕ ಜನಕ್ಕೆ ಅರ್ಥ ಆಗ್ಬೇಕಾಗಿದೆ. ಇವತ್ತು GST ನೋಡ್ಕೊತಾ ಇರ್ತಕ್ಕಂಥದ್ದು 95% ಸ್ಟೇಟ್ GST ಆಫೀಸರ್ ನೋಡ್ಕೋತಿದ್ದಾರೆ, ನಿಮ್ಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇನ್ನು 5 to 10% ಸೆಂಟ್ರಲ್ ಆಫೀಸರ್ಸ್ ನೋಡ್ಕೋತಾ ಇದ್ದಾರೆ. ಇವತ್ತು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಏನು 6,500 ನೋಟಿಸ್ ಕೊಟ್ಟಿದ್ದಾರೋ ಅದು ಕಂಪ್ಲೀಟ್ ಸ್ಟೇಟ್ GST ಆಫೀಸರ್ಸ್ ಗಳು ಕೊಟ್ಟಿರ್ತಕ್ಕಂಥದ್ದು. ಇಸ್ ಕ್ಲಿಯರ್. ಇದನ್ನ ಸೆಂಟ್ರಲ್ ನವರು ಕೊಟ್ಟಿರ್ತಕ್ಕಂಥದ್ದು ಅಲ್ವೇ ಅಲ್ಲ. ಇದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ, ಭಾರತದಲ್ಲೇ ಪ್ರಪ್ರಥಮ ಬಾರಿ ಕೊಟ್ಟಿರ್ತಕ್ಕಂಥದ್ದು. ಇದು ಕಾನೂನು ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 40 ಲಕ್ಷ ದಾಟದವರು GST ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತ ಹೇಳಿ ಕಾನೂನು ಈ ದೇಶದಲ್ಲಿದೆ. ಮಾಡ್ತಾ ಇದನ್ನ ಸರ್ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೀವಿ, 100% ಕಾನೂನು ಮಾಡಿದ್ದಲ್ಲ ಸರ್, ಕಾನೂನು ಇದೆ. ಆದ್ರೆ ಇದನ್ನ ನೋಟಿಸ್ ಕೊಟ್ಟಿದೆಯಲ್ಲ, ನೋಟಿಸ್ ಯಾವ ಆಧಾರದ ಮೇಲೆ ಕೊಟ್ರು ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗತ್ತೆ ಸರ್. ಇವತ್ತು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಸ್ಟೇಟ್ GST ಆಫೀಸರ್ಸ್ ಅಂಡರ್ ಕಂಟ್ರೋಲ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಇವ್ರು ಏನ್ ಕೊಟ್ರಲ್ವಾ, ಇವ್ರು ಯಾರಿಗೆ ಕೊಟ್ರು? ಸೊ ಸೆಂಟ್ರಲ್ GST ಅವರಿಗೂ ಈ ಕಮರ್ಷಿಯಲ್ ಟ್ಯಾಕ್ಸ್ ಸಂಬಂಧ ಇಲ್ಲ, 100% ಇಲ್ಲ. ಓಕೆ, 100% ಇಲ್ಲ. ಅಂದ್ರೆ ಈಗ ಈ ನೋಟಿಸ್ ಏನು ಕೊಡಲ್ಲ. ಒಂದು ನಿಮಿಷ, ಈ ನೋಟಿಸ್ ನಾನು ಏನು ಕೊಡಲ್ಲ, 6,500 ನೋಟಿಸ್ಗಳು ನಾನು ಕೊಡಲ್ಲ, ನಾನು ಅವರಿಂದ ತೆರಿಗೆ ವಸೂಲಿ ಮಾಡಲ್ಲ, ನಾನು ಅವರ GST ರಿಜಿಸ್ಟರ್ ಮಾಡಿಸಲ್ಲ ಅಂದ್ರೆ ಕೇಂದ್ರದ GST ನಾಳೆ ದಿನ ಯಾವುದೇ ಕಾರಣಕ್ಕೂ ರಾಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಒಂದೇ ಒಂದು ಸಾಲಲ್ಲೂ ಒಂದು ಪ್ರಶ್ನೆ ಕೇಳಬಾರದು. ಇಲ್ಲಿ ಸರ್ ಇದೇ ಕಾರಣಕ್ಕೋಸ್ಕರ ಈ ತಿಂಗಳ 31ನೇ ತಾರೀಕು GST ಕೌನ್ಸಿಲ್ ಸಭೆ ಇದೆ. 40 ಲಕ್ಷ ಇಲ್ಲಿವರೆಗೂ ಕಡಲೆಬೆಲ್ಲ ತಿಂತಾರೆ, 7 ವರ್ಷಗಳ 40 ಲಕ್ಷ ಇರ್ತಕ್ಕಂಥ ಲಿಮಿಟ್ ಸರ್. ನೀವು ದಯಮಾಡಿ ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಹಾಕಬಾರ್ದು. ಈ ಕಾನೂನು ಅದನ್ನೇ ಕೇಳ್ತಾ ಇದ್ದೇನೆ, ಅವ್ರನ್ನ ಬಿಟ್ಬಿಡ್ತೀನಿ ನಾನೀಗ. ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದನ್ನ ಕೇಳಲಿಲ್ಲ ಅಂದ್ರೆ GST ಒಂದೊಂದು ಸೊಲ್ಲೆತ್ತಬಾರ್ದು ಸರ್. ಇದನ್ನ ಹೇರ್ತಕ್ಕಂಥದ್ದು ಯಾವ ಅವಶ್ಯಕತೆ ಇತ್ತಾ? ಇಡೀ ದೇಶದಲ್ಲಿ ಆಗ್ತಾ ಬಿಟ್ಬಿಡ್ತಾರೆ. ನನಗೆ ಓಕೆ ಅಂತ ನಾನು ಹೇಳ್ತಾ ಇಲ್ಲ, ಪ್ಲೀಸ್ ಲಿಸನ್ ಸರ್, ನಂದೇ ಅರ್ಥ ಮಾಡ್ಕೊಳ್ಳಿ. ನಾನು ಓಕೆ ಅಂತ ಹೇಳ್ತಾ ಇಲ್ಲ. ಇವ್ರು ಕೊಟ್ಟಿರ್ತಕ್ಕಂಥ ನೋಟಿಸ್ ಯಾವ ರೀತಿ ಕೊಟ್ರು, ಅವ್ರು ನಿಜವಾಗ್ಲೂ 40 ಲಕ್ಷ ಟ್ರಾನ್ಸಾಕ್ಷನ್ ಎಲಿಜಿಬಿಲಿಟಿ ಇರ್ತಕ್ಕಂಥ ಗೂಡ್ಸ್ ಅಂಡ್ ಸರ್ವಿಸ್ ಮೇಲೆ ಹಾಕಿದ್ರೆ ಇಟ್ಸ್ ಎಲಿಜಿಬಲ್. ಇವ್ರು ಕೊಟ್ಟಿರ್ತಕ್ಕಂಥದ್ದು
ಟ್ರಾನ್ಸಾಕ್ಷನ್ ಮೇಲೆ ಹಾಕ್ಬಿಟ್ಟು ಟೋಟಲ್ ಟ್ರಾನ್ಸಾಕ್ಷನ್ ಮೇಲೆ ಹಾಕಿದ್ರು, ವೆಜಿಟೇಬಲ್ ಅಂಗಡಿಯವ್ರ ಮೇಲೆ ಹಾಕಿದ್ರು, ಮಿಲ್ಕ್ ಮೇಲೆ ಹಾಕಿದ್ರು, ಯಾವ್ದೋ ಒಂದು ಬೇಕರಿ ಮೇಲೆ ಹಾಕಿದ್ರು. ಸರ್ ಈಗ ವೆಜಿಟೇಬಲ್ ಮೇಲೆ, ಮೀಟ್ ಅಂಗಡಿ ಮೇಲೆ, ಮಾಂಸದ ಅಂಗಡಿ ಮೇಲೆ 0% ಟ್ಯಾಕ್ಸ್ ಇದೆ. ಬೇಕರಿ ಮೇಲೆ ಕೆಲವು 0% ಇದೆ, ಕೆಲವು 5% ಇದೆ. ಪ್ಯಾಕ್ಡ್ ಗೂಡ್ಸ್ ಮಾತ್ರ ಬೇಕರಿ 5% ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಕೆಲವು 0% ಇದೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಇವ್ರು ನೋಟಿಸ್ ಕೊಟ್ಟಿದ್ ರೀತಿ ಸರ್, ಇದು ನೋಟಿಸ್ ಕೊಟ್ಟಿದ್ ರೀತಿ ಇದೆಯಲ್ಲ, ಇದು ಒಂದು ಟೆರರಿಸಂ. ಇದನ್ನು ನಾನು ಪ್ರಶ್ನೆ ಟ್ಯಾಕ್ಸ್ ಟೆರರಿಸಂ, ಸ್ಟೇಟ್ ಟ್ಯಾಕ್ಸ್ ಟೆರರಿಸಂ 100%. ನಾನ್ ಕೇಳ್ತಿರ್ತಕ್ಕಂಥದ್ದು ನೀವು ನೋಟಿಸ್ ಕೊಟ್ಟಿದ್ದಕ್ಕೆ ನಾನು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ನೋಟಿಸ್ ಕೊಟ್ಟಿದ್ ರೀತಿ ಇದೆಯಲ್ಲ, ಇಸ್ ವೆರಿ ಟ್ಯಾಕ್ಸ್ ಟೆರರಿಸಂ. ನೀವು ಯಾವುದೇ ರೀತಿ ಮುಂದಾಲೋಚನೆ ಇಲ್ಲದೆ ಒಂದು ಸರ್ ಇದಕ್ಕೆ ರಾಜ್ಯಕ್ಕೆ ಕಮರ್ಷಿಯಲ್ ಟ್ಯಾಕ್ಸಿಂಗ್ ಆಗಿರೋದು ದೇಶಾದ್ಯಂತ ಗೊತ್ತಿದೆ ಅಲ್ಲ, ದೇಶಾದ್ಯಂತ ಗೊತ್ತಾಯ್ತು, ಇಡೀ ದೇಶ ಸುದ್ದಿ ಆಗ್ತಾ ಇದೆ ಇದು. ಇಂತ ಇದ್ರೆ GST ಅವರು ಈಗ ಅಯ್ಯೋ ದಡ್ರಾ ಕರ್ನಾಟಕ ರಾಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗಳ ನಿಮ್ಗೆ ಸರಿಯಾಗಿ ಒಂದು ನೋಟಿಸ್ ಕೊಡಕ್ಕೂ ಬರಲ್ವಾ, ನಾನು ಇದ್ರದೊಂದು ಪ್ಯಾಟರ್ನ್ ನಾನು ನಿಮ್ಗೆ ಕೊಡ್ತೀನಿ, ಈ ಮಾದರಿಯಲ್ಲಿ ನೀವು ಇದನ್ನ ವರ್ಗೀಕರಿಸಿ, ಇದ್ರಲ್ಲಿ ಟ್ರಾನ್ಸಾಕ್ಷನ್ ಯಾವುದು, ವ್ಯಾಪಾರ ಯಾವುದು, ಸಾಲ ಕೊಟ್ಟಿದ್ ಯಾವುದು, 2 ಪೌಂಡ್ ಬಿಡ್ ತಗೊಂಡಿದ್ ಯಾವುದು, ಇದನ್ನ ವರ್ಗೀಕರಿಸಿ ಅಂತ ಹೇಳಿ ಅವ್ರ GST ಅವ್ರು ಇವ್ರಿಗೆ ಹೇಳ್ಬೇಕು. ಸರ್ ಹೇಳಿದ್ರ ಸರ್ ಈಗ 2 ದಿವಸದಲ್ಲಿ ಇವ್ರು ನೋಟಿಸ್ ಕೊಟ್ಟಿದ್ದಾರೆ, ಆ ಕೆಲಸ ಆಗ್ತಾ ಇದೆ. ನಾವು ಮಾತಾಡಿದೀವಿ ಸೆಂಟ್ರಲ್ ಇಂದ, ಇವರಿಗೆ ನಾನು ಇಂಟಿಮೇಷನ್ ತಮಾಷೆ ನೋಡ್ಕೊಂಡು ಸರ್ಕಾರ ವ್ಯಾಪಾರಿಗಳ ಸಮಸ್ಯೆ ಬಗ್ಗೆ ವ್ಯಾಪಾರಿಗಳ ಸಮಸ್ಯೆ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಸಿದ್ದರಾಮಯ್ಯನವರು ಆಫೀಸರ್ಸ್ ಗಳಿಗೆ ನಾನ್ ಸ್ವತಃ ವಿಜಿಲೆನ್ಸ್ ಆಫೀಸರ್ ಹತ್ರ ಮಾತಾಡಿದ್ದೀನಿ, ಟಾರ್ಗೆಟ್ ಕೊಟ್ಟಿದ್ದಾರೆ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನೀವೊಬ್ಬ GST ರಿಜಿಸ್ಟ್ರೇಷನ್ ಮಾಡ್ಸಿದಾನ, ಅಲ್ಲಿ ಹೋಗ್ಬೇಕು. ಲೆಟರ್ ಇದೆ ನಿಮ್ಮ ಹತ್ರ, ಲೆಟರ್ ತೋರಿಸು. ಲೆಟರ್ ಅಲ್ಲ, ನೋಟಿಸ್ ಕೊಡಬೇಕು, ವಸೂಲಿ ಮಾಡ್ಬೇಕು ದಂಡನ. ಸಿದ್ದರಾಮಯ್ಯನವ್ರು ಮಾತಾಡಿರ್ಲಿ, DK ಶಿವಕುಮಾರ್ ಅವ್ರು ಮಾತಾಡಿರ್ಲಿ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಕರೆದು ಇದು ಸಿದ್ದರಾಮಯ್ಯನವ್ರು ಹಿಂಗೆ ಮಾತಾಡಿದರೆ ಅಂತ ಹೇಳಿ ಒಂದು ವಿಡಿಯೋ ಬೈಟ್ ಆದ್ರೂ ಕೊಡಿ, ಒಂದು ಆಡಿಯೋ ಬೈಟ್ ಆದ್ರೂ ಕೊಡಿ, ಒಂದು ಲೆಟರ್ ಆದ್ರೂ ಕೊಡಿ. ನೀವು ಏನು ಕೊಡಿದ್ರೆ ಸಿದ್ದರಾಮಯ್ಯ ಯಾಕೆ ಸರ್ 6,500 ವರ್ತಕರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಆದೇಶದ ಮೇರೆಗೆನಾ? 100% ಸಿದ್ದರಾಮಯ್ಯ ಸರ್ಕಾರದ ಆದೇಶದ ಮೇರೆಗೆ. ಒಂದು A4 ಶೀಟ್ ಅಲ್ಲಿ ನೀವು ಇದನ್ನ ತೋರಿಸ್ಬಿಡ್ರಿ ಸರ್. ಅಗ್ರಿ ಯುವರ್ ವಾಯ್ಸ್ ಸರ್. ಸೆಂಟ್ರಲ್ ಗವರ್ಮೆಂಟ್ ಸಂಬಂಧ ನಾನು ಕಾಂಗ್ರೆಸ್ ವಕ್ತಾರಿಗೆ ಈ ಮೂಲಕ ಚಾಲೆಂಜ್ ಮಾಡ್ತೀನಿ. ಸೆಂಟ್ರಲ್ ಗವರ್ಮೆಂಟ್ ನಿರ್ಮಲಾ ಸೀತಾರಾಮನ್ ಇಸ್ವಿಯಿಂದನೂ ಆಗಿದೆ ಸರ್, ಆಯ್ತಾ? ಅವತ್ತಿನಿಂದ ಟಿಲ್ ಇವತ್ತಿನವರೆಗೂ ನೋಟಿಸ್ ಬಂದು ಎಷ್ಟು ದಿನ ಆಯ್ತು ಮೇಡಮ್ ವ್ಯಾಪಾರಿಗಳಿಗೆ? ಅಲ್ಲೇ ಒಂದು ವಾರದಿಂದನೂ ಇದೆ ಸರ್, ನಮ್ಗೆ ಬಂದಿದೆ ಗಮನಕ್ಕೆ. ಮೇಡಮ್ ನೀವ್ ಏನಕ್ಕೆ ವಿಚಾರಿಸಿಲ್ಲ? ನಮಗ್ ಬಂದಿರ್ಲಿಲ್ಲ, ಬಂದಿರೋರು ನಮ್ಗೆ ಹೇಳಿರೋದು, ವಿಚಾರಿಸಿಲ್ಲ. ನಮ್ದು ಕರ್ತವ್ಯ. ಯಾಕೆ ಉಪಾಧ್ಯಕ್ಷೆಯಾಗಿ ಏನ್ ಮೇಡಮ್, ಎಲ್ರು ಭಯ ಪಡೋ ಸಹಜ. ಇವ್ರು ಹೇಳ್ತಿದ್ದಾರೆ ನಾನು ವಾಣಿಜ್ಯ ತೆರಿಗೆಗಳ ಕೆಲವೊಂದು ನ್ಯೂಸ್ ನೋಡಿದೀನಿ, 21ನೇ ಇಸ್ವಿಯಿಂದ ಮಾಡ್ಬಿಟ್ಟು ಇವಾಗ ಸಡನ್ ಆಗಿ ತಂದು ಹಿಂಗ್ ಕೊಟ್ರೆ ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕರೆಂಟ್ ಅಕೌಂಟ್ ಮಾಡ್ಸಿಲ್ಲ ಅನ್ನೋದು ಇದುವರೆಗೂ ಒಬ್ರು ಫೋನ್ ಪೇ ಅವ್ರಿಗೂ ಹೇಳಿಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ. ಇವರು ಕರೆಂಟ್ ಅಕೌಂಟ್ ಅಲ್ಲಿ ನ್ಯೂಸ್ಗಳನ್ನ ಏನ್ ಮಾಡ್ತಾರೆ, ಕರೆಂಟ್ ಅಕೌಂಟ್ ಬೇಕೇ ಬೇಕು ಸರ್, ಇದು ಟ್ಯಾಕ್ಸ್. ಇವರು ವಹಿವಾಟುಗಳು 1000 ಇರುತ್ತೆ, ಯಾವ್ದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇದ್ರದೇ ಅಂತ ಹೇಳಕ್ಕಾಗಲ್ಲ. ಅವರು ಸ್ಲಿಪ್ ಇಟ್ಕೊಂಡಿರಕ್ಕಾಗಲ್ಲ. ಬೇರೆ ಫ್ರೆಂಡ್ ಯಾರೋ ನಿಮ್ಮ ಅಕೌಂಟ್, ನನ್ನ ಅಕೌಂಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ನಾನು ಹಾಕಿರ್ತೀನಿ ಅಂತ ಬೇರೆ ಯಾರೋ ಹಾಕಿರ್ತಾರೆ 1 ಲಕ್ಷ, ಅದನ್ನ ಇಟ್ಕೊಂಡು ತೋರ್ಸಕ್ಕಾಗಲ್ಲ. ಫ್ರೆಂಡ್ ಇದಕ್ಕೆ ತೋರಿಸ್ತಾ ಅಂತ 6 ವರ್ಷ 5 ವರ್ಷದಿಂದ 4 ವರ್ಷದಿಂದ ಇಟ್ಕೊಳಕ್ಕಾಗಲ್ಲ. ಇವ್ರು ಅದನ್ನ ಗಮನ ಇರ್ಲಿ. ಮತ್ತೆ ಈ ಸೆಂಟ್ರಲ್ ಇಂದ ಬರ್ದಾನೆ ಗಮನಕ್ಕೆ ಹೋಗ್ದಾನೆ ಇವ್ರು ಟ್ಯಾಕ್ಸ್ ಇಲ್ಲಿ ಹಾಕಕ್ಕಾಗಲ್ಲ, ಹೌದಲ್ವಾ? ಆಮೇಲೆ ಇವ್ರು ಈಗ ದಿಲೀಪ್ ಅವರೇ ಬಿಡ್ಬೇಡ್ರಿ, ನಿಮ್ ಟೈಮ್ ಬಂದಾಗ ದಯವಿಟ್ಟು ಬೈಟ್ ನೋಡ್ಕೊಂಡು ಮಾತಾಡಿ, ಯಾರ್ದು ಡಿಸ್ಟರ್ಬ್ ಮಾಡಬೇಡಿ. UPI ಮಾಡೋಣ, ಒಂದು UPI ಮಾಡಿ ಭಾರತ ದೇಶನ ಒಂದು UPI ಮೂಲಕ ಒಂದು ಬೆಳವಣಿಗೆ ರೀತಿಲಿ ಎಲ್ಲಾ ಬಡ ಜನಗಳು ಸ್ವಲ್ಪ ಅವೇರ್ನೆಸ್ ಒಳ್ಳೆ ರೀತಿಲಿ ಬೆಳವಣಿಗೆ ಆಗ್ಲಿ. ಮತ್ತೆ ಬ್ಯಾಂಕ್ಗಳಲ್ಲಿ ರಶ್ ಆಗ್ತಾ ಇತ್ತು, ಬ್ಯಾಂಕ್ದು ವಹಿವಾಟುಗಳೆಲ್ಲ UPI ಮೂಲಕ ಆಗ್ಬೇಕು ಅಂತ ಮಾಡಿದ್ಮೇಲೆ ಅದಕ್ಕೊಂದು ಸಮಂಜಸವಾದ ರೀತಿಯಲ್ಲಿ
ಅವ್ರಿಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕು. ಎಲ್ಲಾರು ಬುದ್ಧಿವಂತರಲ್ಲ. ನಿಮಗೆ 40 ಲಕ್ಷ ಆದ್ಮೇಲೆ ಗೂಡ್ಸ್ ವಿಚಾರಗಳಿದ್ರೆ ಇದನ್ನ ರಿಜಿಸ್ಟರ್ ಮಾಡಿಸ್ಕೋಬೇಕು GST ಅಂತ ಹೇಳಿ ಎಲ್ಲೂ ಬಂದಿಲ್ಲ ಸರ್. ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಬಂದಿದೆ ಅದು ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಫೈನ್. ನಾನು ಒಬ್ಳೇ ಅಲ್ಲ, ಯಾರು ನಾಗರಾಜಾಚಾರ್ಯ ಅವರೇ, ಗೊತ್ತಿಲ್ಲ. ನಾನು ಆಗ್ಲೇ ಇದು ಮಾತಾಡ್ತಿದ್ದೆ. ಈಗ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಎಲ್ಲರೂ ಕೂಡ ಈ ಆರ್ಥಿಕ ತಜ್ಞರಾಗಬೇಕಾಗಿಲ್ಲ, ಆರ್ಥಿಕ ಶಿಕ್ಷಿತರು ಆಗಿರಲೇಬೇಕಿಲ್ಲ. ಅವರವ್ರ ಅನುಕೂಲಕ್ಕೆ ಒಬ್ಬರು ಸೊಪ್ಪು ಮಾರ್ತಾರೆ, ಒಬ್ಬರು ತರಕಾರಿ ಮಾರ್ತಾರೆ, ಒಬ್ಬರು ಹಾಲು ಮಾರ್ತಾರೆ, ಒಬ್ಬರು ಬೇಕರಿ ಪದಾರ್ಥ ಮಾರ್ತಾರೆ. ನಾನು ಹೇಳೋದು 348 ಪುಟಗಳ ಪುಸ್ತಕವನ್ನು ಮುದ್ರಿಸಿದ ಮರುಕ್ಷಣದಿಂದ ಇಡೀ ದೇಶಕ್ಕೆ ಇದೆಲ್ಲ ಅರ್ಥ ಆಗಿಬಿಟ್ಟಿದೆ ಅಂತೇಳಿ ಭಾವಿಸೋ ತಪ್ಪಾಗುತ್ತೆ. ಹಾಗಂತ ಟ್ಯಾಕ್ಸ್ ಕಟ್ಟಬೇಡಿ ಅಂತ ನಾವು ಹೇಳ್ತಾ ಇದ್ದೀವಾ? ನೋ, ಟ್ಯಾಕ್ಸ್ ಕಟ್ಟಬೇಕು, ಪ್ರತಿಯೊಬ್ಬರ ಕರ್ತವ್ಯ. ಟ್ಯಾಕ್ಸಿಂದನೇ ದೇಶ ನಡೆಯೋದು. ಇದಿರ್ತಕ್ಕಂಥ ಗೊಂದಲವನ್ನು ನಿವಾರಿಸುವಂಥ ಜವಾಬ್ದಾರಿ ಯಾರದ್ದು ಅಂತ. ನಾಗರಾಜ್ ಅವರೇ, ನಾಗರಾಜ್ ಕೇಳಿಸ್ತಾ ಇದ್ದೇನೆ ವಾಯ್ಸು? ನಮಸ್ತೆ. ಕೇಳಿಸ್ತಾ ಇದೆ. ನಮಸ್ತೆ ರಮಕಾಂತ್. ಒಂದು ವಿಚಾರ ನಾನು ಇಲ್ಲಿ ಹೇಳಲಿಕ್ಕೆ ಶುರು ಮಾಡ್ತೀನಿ. ಪ್ರಥಮದಲ್ಲಿ ಇದು ರಾಜಕೀಯ ವಿಚಾರ ಅಲ್ಲ. ಫಸ್ಟ್ ಆಫ್ ಆಲ್ ಇದು ಕಾನೂನಿನ ವಿಚಾರ ಅಂತ ನಾವು ಫಸ್ಟ್ ಮನದಟ್ಟು ಮಾಡ್ಕೋಬೇಕಾಗತ್ತೆ. ಕೇಂದ್ರನ ರಾಜ್ಯನ ಅನ್ನೋದು ಆಮೇಲೆ. ಪ್ರಥಮದಲ್ಲಿ ಒಬ್ಬ ಪ್ರಜೆಯಾಗಿ ನನ್ನ ಕರ್ತವ್ಯ ಏನು ಅಥವಾ ಏನು ಕಾನೂನು ಅಂತ ತಿಳ್ಕೊಂಡ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ASMT ನೋಟಿಸ್, ASMT 14 ನೋಟಿಸ್ ಅಂತ ಹೇಳಿದ್ಕೊಂಡೆ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿದ್ದವರೆಲ್ಲರೂ ಕೂಡ ಏನಂದ್ರೆ ಇದು ಆರ್ಡರ್ ಅಲ್ಲ, ಇದು ಫೈನಲ್ ಅಂತಿಮವಾದ ಆರ್ಡರ್ ಅಲ್ಲ, ಇದು ಒಂದು ಪ್ರಿಲಿಮಿನರಿ ನೋಟಿಸ್. ASMT ಪ್ರಿಲಿಮಿನರಿ ನೋಟಿಸ್. ಇದು ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ತನ್ನ ಕಾರ್ಯವೈಖರಿಯಲ್ಲಿ, ನಿನ್ನ UPI ಟ್ರಾನ್ಸಾಕ್ಷನ್ ಇಷ್ಟ ಆಗಿದೆ, ಇದು ಮೋರ್ ದೆನ್ 40 lakhs ಆಗಿದೆ, ಆದ್ರಿಂದ ಇದಕ್ಕೆ ನನ್ಗೆ ಬ್ರೇಕಪ್, ನನ್ಗೆ ಎಕ್ಸ್ಪ್ಲನೇಷನ್, ನನ್ಗೆ ಡಾಕ್ಯುಮೆಂಟೇಶನ್ ಕೊಟ್ರೆ ಅದನ್ನ ಬ್ರೇಕಪ್ ಮಾಡಿ ಎಷ್ಟು ಬರುತ್ತೆ ಹೇಗೆ ಅನ್ನುವಂಥದ್ದು, ನೀವು ಅದು ಕೊಡ್ಲಿಲ್ಲ ಅಂದ್ರೆ ಏನೇನ್ ಆಗತ್ತೆ ಅನ್ನುವಂತ ಒಂದು ಇಟ್ ಇಸ್ ಎ ಪ್ರಿಲಿಮಿನರಿ ನೋಟಿಸ್ ಇಶ್ಯೂಡ್ ಬೈ ದಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಹಾಗಾಗಿ ನಾವೆಲ್ಲರೂ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದು ಫೈನಲ್ ಆರ್ಡರ್ ಅಲ್ಲ, ಇದು ನೋಟಿಸ್ ಕೊಟ್ಟಿರುವಂತದ್ದು. UPI ಅಲ್ಲಿ 40 ಲಕ್ಷಕ್ಕೂ ಹೆಚ್ಚಿನ ಟ್ರಾನ್ಸಾಕ್ಷನ್ ಯಾರು ಮಾಡಿರ್ತಾರೆ ಅವರಿಗೊಂದು ನೋಟಿಸ್ ಕೊಡೋದ್ರ ಮೂಲಕ ಈ ಒಂದು ಕೂಡಲೇ ನಾವೇನ್ ಮಾಡ್ಬೇಕು, ವರ್ತಕನಾಗಿ ಇಡೀ ರಾಜ್ಯಾದ್ಯಂತ ಅನೇಕರು ಇದನ್ನ ನೋಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ವರ್ತಕನಾಗಿ ನನಗೆ ನೋಟಿಸ್ ನಾನೇನ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಬೇಕಾಗತ್ತಂದ್ರೆ ಆ ನೋಟಿಸ್ಗೆ ವಿದಿನ್ 14 to 15 days ಟೈಮ್ ಸಿಗುತ್ತೆ. ಆ ಟೈಮ್ ಒಳಗಡೆ ಒಂದು ರಿಟರ್ನ್ ರಿಪ್ಲೈ ಅನ್ನ ಫೈಲ್ ಮಾಡ್ಬೇಕಾಗತ್ತೆ, ಅಥವಾ ಅಡಿಷನಲ್ ಟೈಮ್ ನನಗೆ ಇನ್ನೂ ಹೆಚ್ಚಿನ ಸಮಯ ಬೇಕಾಗತ್ತೆ ಇದಿಷ್ಟು ಮಾಹಿತಿ ಕೊಡೋದಕ್ಕೆ ಅಂತ ಹೇಳಿ ಒಂದು ಪ್ರಥಮವಾಗಿ ಒಂದು ರಿಪ್ಲೈ ಲೆಟರ್ ಅನ್ನ ಅವರು ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ಪಾರ್ಟ್ ಒಬ್ಬ ವರ್ತಕನಾಗಿ ಮಾಡ್ಬೇಕಾಗಿರುವಂತ ಕೆಲಸ. ನಾನು ಆಗ್ಲೇ ಹೇಳಿದೆ ಇದು ರಾಜಕೀಯದ ವಿಚಾರ ಅಲ್ಲ. ಹೇಗೆ ನನ್ನ ಟ್ರಾಫಿಕ್ ನಾನು ಜಂಪ್ ಆದಾಗ ಆಟೋಮ್ಯಾಟಿಕಲಿ ನನ್ನ RC ನಂಬರ್ ಅಲ್ಲಿ ನನ್ನ ಪೆನಾಲ್ಟಿ ಲೋಡ್ ಆಗುತ್ತೆ, ಅದೇ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇವತ್ತು ಎಲ್ಲ ಇಲಾಖೆಯಲ್ಲೂ ಕೂಡ ಎಂಬೆಡ್ ಆಗಿರುವುದರಿಂದ ಈ ಮಾಹಿತಿಗಳೇನಿರುತ್ತೆ UPI ಟ್ರಾನ್ಸಾಕ್ಷನ್ ಆಗ್ಲಿ ಅಥವಾ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡೋ ಟ್ರಾನ್ಸಾಕ್ಷನ್ಸ್ ಆಗ್ಲಿ ಅಥವಾ ನಮ್ಮ ಕ್ಯಾಶ್ ಡಿಪಾಸಿಟ್ ಟ್ರಾನ್ಸಾಕ್ಷನ್ಸ್ ಗಳಾಗ್ಲಿ ಇದೆಲ್ಲನೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇಲಾಖೆಗಳಿಗೆ ಈ ಮಾಹಿತಿ ರವಾನೆ ಆಗುತ್ತೆ. ಆ ಕಾರಣದಿಂದ ನಾವು ಏನ್ ಮಾಡ್ಬೇಕು, ಒಬ್ಬ ವರ್ತಕನಾಗಿ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಅವನು ತಿಳ್ಕೊಬೇಕಾಗತ್ತೆ. ಈ ನೋಟಿಸ್ ಬಂದ ಕೂಡಲೇ ಯಾರು ಕೂಡ ಆತಂಕಕ್ಕೆ ಒಳಗಾಗದೆ ಪ್ರಥಮದಲ್ಲಿ ಅವರು ಒಂದು ತನ್ನ ಹತ್ತಿರದ ತನಗೆ ಗೊತ್ತಿರುವ ಒಂದು ಪರಿಶೋಧಕರು ಅಥವಾ ಆರ್ಥಿಕ ತಜ್ಞರು ಅಥವಾ ನೇರವಾಗಿ ಇಲಾಖೆಗೆ ತಲುಪುವುದರ ಮೂಲಕ ಅಲ್ಲಿ ಅವರು ಆ ಟೋಟಲ್ ಬಂದಿರುವಂತ ನೋಟಿಸ್ಗೆ ಅವರು ಬ್ರೇಕಪ್ ಕೊಡಬೇಕಾಗತ್ತೆ. ಇದರಲ್ಲಿ ಟ್ಯಾಕ್ಸೇಬಲ್ ಸೇಲ್ಸ್ ಎಷ್ಟಿದೆ, ಇದರಲ್ಲಿ ಪರ್ಸನಲ್ ಟ್ರಾನ್ಸಾಕ್ಷನ್ ಎಷ್ಟಿದೆ, ಟ್ಯಾಕ್ಸೇಬಲ್ ಅಲ್ಲೂ ಕೂಡ ಎಕ್ಸೆಂಪ್ಷನ್ ಇದೆ. ಎಷ್ಟೋ ಒಂದು ಕಮೋಡಿಟಿಗಳಿಗೆ ವಸ್ತುಗಳಿಗೆ ಏನಿದೆ ಝೀರೋ ಟ್ಯಾಕ್ಸ್ ಇದೆ, ಕೆಲವೊಂದು ಟ್ಯಾಕ್ಸ್ ಗಳಿಂದ ಹೊರತುಪಡಿಸಿರುವಂತ ಎಷ್ಟೋ ಐಟಮ್ಸ್ ಗಳಿರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ನೋಟಿಸ್ ಬಂದ ಕೂಡಲೇ ತಾನು ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಗಮನಕ್ಕೆ ಅಮಾನುಲ್ಲಾ ಜಾಯ್ನ್ ಆಗ್ತಾ ಇದ್ದಾರೆ, ಬೀದಿ ಬದಿ ವ್ಯಾಪಾರಿ ಸಂಘದ ಸದಸ್ಯರು. ಅಮಾನುಲ್ಲಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನೀಗ ಅಂಗಡಿಗಳ ಕಡೆನಲ್ಲಿ ಈ ಫೋನ್ ಪೇದು ಗೂಗಲ್ ಪೇದು ಅದೇನು UPI ಕೋಡ್ ಸಿಸ್ಟಮ್ದೆಲ್ಲ ಸ್ಟಿಕ್ಕರ್ ಇರುತ್ತಲ್ಲ, ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಕ್ಯಾಶ್ ಕೊಡಿ ಅಂತ ಇದ್ದೀರಂತೆ. ಓಕೆನಾ? ಕ್ಯಾಶ್ ತಗೊಂಡು ಟ್ಯಾಕ್ಸ್ ಕಟ್ಟಲ್ವಾ ನೀವೆಲ್ಲ? ಸರ್ ಇಲ್ಲ ಎಂದು ನೋಡಿ, ನಾವು ಬೀದಿ ಬದಿಯಲ್ಲಿ ನಾವು ವ್ಯಾಪಾರ ಮಾಡೋದು, ನಾವು ಫುಟ್ಪಾತ್ ವ್ಯಾಪಾರ ಮಾಡೋದು, ಮತ್ತೆ ತಳ್ಳ ಗಾಡಿಯಲ್ಲಿ ಹೋಗಿ ನಾವು ವ್ಯಾಪಾರ ಮಾಡೋದು. ಇವಾಗ ಇವರು ಇದ್ದಕ್ಕಿದ್ದಂಗೆ ಇವರು ಫಸ್ಟ್ ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಎಲ್ಲ ಲಾಂಚ್ ಮಾಡಿದ್ರು ನೋಡಿ ಸರ್. ಇದು ಕ್ಯಾಶ್ಲೆಸ್ ಅಂತ ಹೇಳ್ಬಿಟ್ಟು ಇವ್ರು ಆವಾಗ್ಲೇ ಏನ್ ಮಾಡ್ಬೇಕಿತ್ತು, ಇವರು ಒಂದ್ ಗೈಡ್ ಲೈನ್ಸ್ ಬಿಡ್ಬೇಕಿತ್ತು. ಇವರು
ಇವ್ರ ಗೈಡ್ಲೈನ್ಸ್ ನಮ್ಗೆ ಬಿಟ್ಟಿಲ್ಲ ನಮ್ಗೆ. ಅಲ್ಲ 348 ಪೇಜ್ GST ಪುಸ್ತಕ ಇದೆಯಲ್ಲ ಓದ್ಕೊಳ್ಳಿಲ್ವಾ ನೀವು? ಸರ್ ಕೇಳಿಸ್ತಾ ಇಲ್ಲ. ಆಮೇಲೆ ಅಲ್ಲ, ಇದು ಅಮಾನುಲ್ಲಾ ಅವರೇ, ಅವ್ರೀಗ ಅಮಾನುಲ್ಲಾ ಅವರೇ ಒಂದ್ 2 ಪ್ರಶ್ನೆ ಬರುತ್ತೆ, ಅಲ್ಲಿ ಕೇಳಿಸ್ಕೊಳ್ಳಿ ನೀವು. ನಿಮ್ಗೆ ಕೇಳಿಸ್ತಾ ಇಲ್ಲ ಅಂತ ಕಾಣುತ್ತೆ ನನ್ನ ಪ್ರಶ್ನೆ ಏನ್ ಗೊತ್ತಾ? ಈಗ ಅವ್ರು ಹೇಳೋದು ಈಗ ಕಾನೂನ ನೈತಿಕತೆನಾ ಅಂತ 2 ಪ್ರಶ್ನೆ ಬರುತ್ತೆ ಇದರಲ್ಲಿ. ಕಾನೂನು ಅಂತ ಹೋದಾಗ ನೀವು GST ಆಫೀಸರ್ನೋ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನೋ ಕೇಳಿದಾಗ ಏನಪ್ಪಾ 2017 ಫುಲ್ ದಪ್ಪ ಅಕ್ಷರದಲ್ಲಿ ನಾನು ಪುಸ್ತಕ ಪ್ರಿಂಟ್ ಮಾಡಿಸಿದ್ದೀನಿ 348 ಪೇಜು, ಅದರಲ್ಲಿ GST ನಂಬರ್ ತೋರಿಸು ನಿನ್ನ ಅಂಗಡಿಯಲ್ಲಿ 40 ಲಕ್ಷ ಆದ್ಮೇಲೆ ರಿಜಿಸ್ಟರ್ ಮಾಡ್ಕೋ ಇತ್ತು, ನೀನ್ ಯಾಕೆ ಓದ್ಕೊಳ್ಳಿಲ್ಲ ಅಂತ ಕೇಳ್ತಾರೆ. ನೈತಿಕವಾಗಿ ಅಂತ ಬಂದಾಗ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗಿತ್ತು, ಯಾರು ಅರಿವು ಮೂಡಿಸಿಲ್ಲ ಅಲ್ವಾ? ಸರ್ ಫುಟ್ಪಾತ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ ನಾವು ಮಾಡಕ್ ಹೋದ್ರೆ ನಮ್ಗೆ GST ಎಲ್ಲಿಂದ ಬೀಳತ್ತೆ ಸರ್? ಈಗ ನಾವು ಟ್ಯಾಕ್ಸ್ ಕಟ್ಬೇಕು 20 ಲಕ್ಷ ಮೇಲೆ 40 ಲಕ್ಷ ಮೇಲೆ ಮಾಡಿದ್ಯಾ ಅಂತ ಹೇಳಿದ್ರೆ ಈಗ ಫುಟ್ಪಾತ್ ಅಲ್ಲಿ ನಾವೇನ್ ಬಿಲ್ ಅರಿಬೇಕಾ ಸರ್? ನಾವು ಆಲ್ರೆಡಿ ನಾವು ಟ್ಯಾಕ್ಸ್ ಕೊಟ್ಟಿ ನಾವು ಬಟ್ಟೆ ತಗೊಂಡ್ಬರೋದು. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಂದೇ ಒಂದು ಬಟ್ಟೆ ಅಂಗಡಿ ಇದೆ ಫುಟ್ಪಾತ್ ಅಲ್ಲಿ, ನಾನು ಒಂದು ಬೀದಿ ವ್ಯಾಪಾರಿನಿ, ನಾನು ಟೌನ್ ಬಿಲ್ಡಿಂಗ್ ಕಮಿಟಿ ಮೆಂಬರ್ ಬೇರೆ ಸೌತ್ ಲಿಮಿಟ್ ಅಲ್ಲಿ. ಈಗ ನಾನು ಟ್ಯಾಕ್ಸ್ ಕಟ್ಟಿ ನಾನು ಒಂದ್ 10,000 ನಾನು ಐಟಮ್ ತಗೊಂಡ್ಬಂದೆ, ಅದರಲ್ಲಿ 5% ಹೋಗತ್ತೆ. 5% ಹೋಗಿದ್ರೆ ಈಗ ನಾವು ಇಲ್ಲಿ ದುಡಿಯೋದು ನಾವು ಒಂದು 800 ರೂಪಾಯಿ 1000 ರೂಪಾಯಿ ದುಡಿಯೋದು ನಾವು. ಈಗ ನಾವಲ್ಲಿ ಟ್ಯಾಕ್ಸ್ ಕಟ್ಬೇಕಂತ ಹೇಳಿದ್ರೆ ಈಗ ನಮ್ಗೂ ಏನು ಇಲ್ಲಿ ನಾವು ಬಿಲ್ ಅರಿಯಕ್ ಆಗತ್ತ? ನಾವು ಆಗಲ್ಲ. ಇವರು ಏನಂತ ಹೇಳಿದ್ರೆ ತುಂಬಾ ಸರ್ಕಾರ ತಪ್ಪೇ ಮಾಡ್ತಾ ಇರೋದು, ನಮ್ ಮೇಲೆಲ್ಲ ಬೀದಿ ವ್ಯಾಪಾರಿ ಮೇಲೆಲ್ಲ ದೌರ್ಜನ್ಯ ಮಾಡ್ತಾ ಇರೋದು ಸರ್ ಇದು. ಇದು ಸರ್ಕಾರ ಮಾಡ್ತಿರೋ ಕೆಲಸ ಅಲ್ಲ. ಮತ್ತು ಇವ್ರ ಹತ್ರ ಏನಂತ ಹೇಳಿದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಹೆಂಗೋ ಕಿತ್ತಾನ ಇವ್ರ ಹತ್ರ, ಹೆಂಗೋ ಒಂದ್ ಮಾಡೋಣ, ನಾವು ತೊಂದ್ರೆ ಕೊಡೋಣ, ಸಾಯಿಸ್ಬೇಕು ನಮ್ಗೆಲ್ಲ. ಇವರು ಬೀದಿ ವ್ಯಾಪಾರಿಗಳಿಗೆ ಸಾಯಿಸ್ಬೇಕು, ಎಲ್ಲೋದ್ರೂ ಬೀದಿ ವ್ಯಾಪಾರಿನೇ ಸಿಕ್ಕದ್ ಇವ್ರಿಗೆ. ಕರೆಕ್ಟ್. ಫೈನ್, ಮಾತಾಡಿಸ್ತೀನಿ ನಾನು. ಈಗ ನೋಡಿ ಇನ್ನೊಂದು ಸಂಗಮೇಶ್ ಕೋಳಿ ಅವರೇ, ಒಂದ್ ನಿಮಿಷ ಬೇರೆ ಪ್ಯಾಲೇಸ್ಗಳು ಇದ್ದಾರೆ, ಒಂದು ನಿಮಿಷ. ಈಗ ಸಂಗಮೇಶ್ ಅಂದ್ರೆ ಒಬ್ಬ ಬೀದಿ ವ್ಯಾಪಾರಿಯ ಪರ್ಸೆಪ್ಷನ್ ಇದು, ಇವ್ರ ಹತ್ರ ದುಡ್ಡಿಲ್ಲ, ಬೀದಿ ವ್ಯಾಪಾರಿನ ಸಾಯಿಸ್ಬೇಕು, ಇದೊಂದು ಗುರಿ ಇದೆ. ನಾಗರಾಜಾಚಾರ್ಯ ಅವ್ನು ಕೇಳಿದ್ರೆ ಇದ್ರಲ್ಲಿ ನಾವು ರಾಜಕೀಯ ತರಬಾರ್ದು, ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಬಂದಿರೋದು ಫಸ್ಟ್ ಒಂದು ನೋಟಿಸ್ ಅಷ್ಟೇ ಬಂದಿರೋದು, ಇದು ಫೈನಲ್ ಆರ್ಡರ್ ಮಾಡಿಲ್ಲ. ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ರೆಡಿ ಇದ್ದರೆ, ಒಂದು ವಿವರಿಸಿದ್ರೆ ನೀವು ಬಗೆಹರಿಯುತ್ತೆ ಅನ್ನೋ ಆ್ಯಂಗಲಲ್ಲಿ ಆರ್ಥಿಕ ತಜ್ಞರು ಮಾತಾಡ್ತಾ ಇದ್ದಾರೆ. ಒಬ್ಬ ಬೀದಿ ವ್ಯಾಪಾರಿ ಈಗ ಇಷ್ಟಪ್ಪ ನೋಟಿಸ್ ಬಂದಿರೋದು 6,500 ನೋಟಿಸ್ ಏನಮ್ಮ, 6,500 ನೋಟಿಸ್. 6,500 ಜನ ನೋಟಿಸ್ಗಳು ಹಿಡ್ಕೊಂಡು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಮುಂದೆ ಕ್ಯೂ ನಿಂತ್ಕೊಳ್ಳೋದ? ಎಷ್ಟು ವಾರ ಬೇಕು ಇದೆಲ್ಲ ವಿವರಣೆ ಕೊಡೋಕ್ಕೆ? ಹೋಗಿ ಯಾವ ಡೇಟಾ ಕಲೆಕ್ಟ್ ಮಾಡೋಕ್ಕೆ ಎಷ್ಟು ದಿನ ಬೇಕು ಅವ್ರಿಗೆ? 4 ವರ್ಷದಿಂದ ಏನೇನು ವ್ಯಾಪಾರ ಮಾಡಿದ್ದೀನಿ ನಾನು, ಯಾರಿಗೆ ಸೀರೆ ಮಾರಿದ್ದೀನಿ, ಯಾರಿಗೆ ಜೀನ್ಸ್ ಪ್ಯಾಂಟ್ ಮಾರಿದ್ದೀನಿ, ಯಾರಿಗೆ ರೌಕೆ ಮಾರಿದ್ದೀನಿ ಅಂತ ಎಷ್ಟು ವರ್ಷ ಬೇಕು ಅವ್ರಿಗೆ ಕಲೆಕ್ಟ್ ಮಾಡೋಕ್ಕೆ? ಯಾರ ಹತ್ರ ಸಾಲ ತೊಗೊಂಡಿದ್ದೆ? 4 ವರ್ಷ 5 ವರ್ಷಗಳ ಕಾಲ ಆಗಿರೋ ಟ್ರಾನ್ಸಾಕ್ಷನ್ನ ಅವ್ರು ಕೊಟ್ಕೊಂಡು ಕ್ಯೂ ನಿಂತ್ಕೋಬೋದಾ? ಈಗ ಏನು ATM ಮುಂದೆ ಜನ ಕ್ಯೂ ನಿಂತಿದ್ದಾಗ ಏನಂದಿದ್ರಿ ನೀವು? ಜನ ಸಾಯಿಸ್ಬಿಟ್ರು ಮೋದಿ ಎಂದಿದ್ರಿ. ಜನ ಸಾಯಿಸ್ತಾ ಇದ್ದಾರೆ, ATM ಅಲ್ಲಿ ಕ್ಯೂ ನಿಲ್ಲಿಸ್ಬಿಟ್ರು, ನಮ್ಮ ತಾಯಿ ನಿಲ್ಲಿಸ್ಬಿಟ್ಟಿದ್ರಿ ಅಂತ ಅವರಂದ್ರು, ಅವಾಗ ಎಂದಿದ್ರಲ್ಲ. ಈಗ ಯಾರನ್ನ ಕ್ಯೂ ನಿಲ್ಲಿಸ್ತಾ ಇದ್ದೀರಿ ನೀವು? ಈಗ ಏನಂದ್ರೆ ಈ ವಿಚಾರ ಅವೈಜ್ಞಾನಿಕ. ಏನೇ ಇದು ನೋಟಿಸಸ್ಸು ಏನೇ ಇರಲಿ, ಯಾವುದೇ ಸರ್ಕಾರ ಇರಲಿ, ಈಗ ಏನು ಆರ್ಥಿಕ ತಜ್ಞರು ಹೇಳಿದ್ರು, ಇದು ರಾಜಕಾರಣ ಮಾಡೋದು ಬೇಡ. ಈಗ ನಾವು ಒಂದು ಮಟ್ಟಕ್ಕೆ ಏನ್ ಮಾಡ್ಬೇಕಂತಂದ್ರೆ, ಈಗ ಯಾವುದೇ ಒಂದು ಫೈನಾನ್ಸಸ್ ಪ್ರೋಟೋಕಾಲ್ ಅಂತ ಮಾಡ್ತಾರೆ. ಪ್ರೋಟೋಕಾಲ್ ಅಂದ್ರೆ ಬುಕ್, ನೀವು ಹೇಳಿದ್ರಿ ಈಗ ಬಿಡುಗಡೆ ಆಗೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ. ಅದು ಬಿಡುಗಡೆ ಆದ ತಕ್ಷಣ ನಾವು ಅದನ್ನ, ನೀವು ಹೇಳಿದ್ರಿ ಈಗ ಬೀದಿ ನಾಟಕನೋ ಇನ್ನೊಂದು ನಾವು ಪ್ರದರ್ಶನ ಮಾಡಿ ಜನಕ್ಕೆ ಫಸ್ಟ್ ಅವೇರ್ನೆಸ್ ಹುಟ್ಟಿಸ್ಬೇಕು. ಇದರಿಂದ ಏನಾಗತ್ತಪ್ಪ ಮುಂದೆ ಅನ್ನೋದನ್ನ ತಿಳಿಸಿ 1 ವರ್ಷನೋ 2 ವರ್ಷನೋ, ಈಗ ಹೆಂಗ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರು ಆ ತರ ಒಂದು ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೂ ಹೆಸರು ಬರುತ್ತೆ, ರಾಜ್ಯ ಸರ್ಕಾರಕ್ಕೂ ಹೆಸರು ಬರುತ್ತೆ. ಈಗ ಕೇಂದ್ರ ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಅವರು, ಬೇರೆ ಕಡೆಯಿಂದ ಅಲ್ಲ. ಈಗ ಬರೇ ಸಿದ್ದರಾಮಯ್ಯ ಸಾಹೇಬರು ಅಥವಾ DK ಸಾಹೇಬ್ರನ್ನ ಇನ್ನೊಬ್ಬರನ್ನ ಬಯೋದ್ರಿಂದ ಇದರಿಂದ ಕೆಲಸ ಆಗಲ್ಲ. ಈಗ ಕೇಂದ್ರ ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದಾರೆ? ಅವರು ಒಂದು ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ಅವರು ರಾಜ್ಯಸಭಾ ಮೆಂಬರ್ ಇಲ್ಲಿಂದ. ಬೀದಿ ನಾಟಕ ನೀವು ಮಾಡ್ತಾರೆ, ಜನ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡ್ತಾರ? ಅಲ್ಲಲ್ಲ, ನೀವು ಬೀದಿ ನಾಟಕ ಮಾಡಿಸ್ಬಿಟ್ಟ ಜನ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡ್ತಾರೆ. ನೀವು ಅರಿವು ಮೂಡಿಸಿ. ಅಲ್ಲ, ನಾವು ಅರಿವು ಮಾಡಿಸ್ತೀವಿ ಸ್ವಾಮಿ. SGST ಅಲ್ಲಿ ಸ್ಟೇಟ್ ದಲ್ವಾ, ಸ್ಟೇಟ್ ಗೂಡ್ಸ್ ಅಂಡ್ ಟ್ಯಾಕ್ಸಸ್ ಬರುತ್ತಲ್ವಾ ಒಂದು, ಅದೇ ರೀತಿ CGST ಅವ್ರದ್ದು ಬರುತ್ತೆ. ಈಗ ನೋಡಿ 50-50 ಅವ್ರದ್ದು 50 ನಿಮ್ದಿದೆ, ನೀವೇ ಇದು ಮಾಡಿ. CGST ಇರ್ಲಿ SGST ಇರ್ಲಿ, ಮತ್ತೆ ಅದಕ್ಕೆ ಪ್ರೋಟೋಕಾಲ್ 40 ಲಕ್ಷ ಅಂತ ಬರೆದವ್ರು ಯಾರು, ಮಾಡಿದವ್ರು ಯಾರು ಕಾನೂನ್ನ? ಸೆಂಟ್ರಲ್ ಗೌರ್ಮೆಂಟ್ ನಾವ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ಮೇಲೆ 40 ಲಕ್ಷ ಯಾರಿಗೆ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದು ಪ್ರೋಟೋಕಾಲ್ ಮಾಡಬೇಕು. ನೋಟಿಸ್ ಅಲ್ಲ, ನೋಟಿಸ್ ಪಿಕ್ ಅಂಡ್ ಚೂಸ್ ಮಾಡಬೇಡಿ.
Notice ಕೊಡೋದಲ್ಲ. ಭಾರತದ ಸರ್ಕಾರವನ್ನ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀರಾ ನೀವು, ಕೇಂದ್ರೀಕೃತ ವ್ಯವಸ್ಥೆ ಅಂತ ಕರಿತೀರಾ? ಅದು ಈಗ ಒಕ್ಕೂಟದ ವ್ಯವಸ್ಥೆ ಅಲ್ವಾ? ಹೌದು. ಎಲ್ಲ ರಾಜ್ಯಗಳಿಂದ ತಾನೇ ಅಲ್ಲಿ ಕೇಂದ್ರ ಅಂತ ಆಗಿರೋದು. ಹೌದು. ಈ ರಾಜ್ಯದಿಂದ ರೆಪ್ರೆಸೆಂಟೇಟಿವ್ ಇಲ್ವಾ ಅದಕ್ಕೆ? ರೆಪ್ರೆಸೆಂಟೇಟಿವ್ ಇದ್ರೆ ನಿಮಗೆ ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ, ಎಷ್ಟು ಯಾರು ಕೇಳಿದ್ರಿ ನೀವು? ನಮ್ಮ ಸರ್ಕಾರಕ್ಕೆ ಯಾರು ಕೇಳಿದ್ರಿ ನೀವು? ಅಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಇವತ್ತು ಮಾಡಿದ್ರಲ್ವಾ? ಕ್ವಶನ್ ಮಾಡಿ 59,000 ಕೋಟಿ ನಮಗೆ ಡೆಫಿಷಿಯನ್ಸಿ ಇದೆ. ನಾನು ಕೇಳ್ತಿರೋದು ರಾಜ್ಯದ ರೆಪ್ರೆಸೆಂಟೇಟಿವ್ ಒಬ್ರು ಈ ವಿಚಾರವನ್ನ ನಿರ್ಮಲಾ ಸೀತಾರಾಮನ್ ಅವ್ರ ಬಳಿಯಲ್ಲೋ GST ಕೌನ್ಸಿಲ್ ಮುಂದೆನೋ ಕೇಳಿದಾರಾ? ಕೇಳಬಾರ್ದು ಅಂತ ಹೇಳಿದಾರಾ? ಕೇಳಬಾರ್ದಂತಲ್ಲ, ಆದ್ರೆ ಏನಂತಂದ್ರೆ ಈ ಪ್ರೋಟೋಕಾಲ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಜ್ಞಾನ ಬೇಕಲ್ಲ, ಬೇಕು. ಅವ್ರ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಬೇಕು, ಅವ್ರು ಕೇಳಲೇಬೇಕಂತಲ್ಲ. ಅವ್ರಿಗಿಲ್ಲ ಅಂದ್ರೆ 4 ವರ್ಷದಿಂದ ಸುಮ್ಮನೆ ಕೂತಿದ್ರಿ ನೀವು. ಅಲ್ಲ ಅಂದ್ರೆ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತ ಅರ್ಥ ನಿಮ್ ಪ್ರಕಾರ. ಹೌದಾ? ಒಪ್ತೀರಾ ನೀವು? ಅಲ್ಲ ರೀ, ನೀವೇನ್ ಮಾಡಿದ್ರಿ ಅದನ್ನ ಹೇಳಿ. ಪ್ರೋಟೋಕಾಲ್ಸ್ ಬರೋದೇ ಅವರಿಂದ. ಇವ್ರೇನ್ ಹೇಳ್ತಾರೆ ಗೊತ್ತಾ? ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಕೊಡ್ತಾ ಇರೋದು ಸೆಂಟ್ರಲ್ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಕೊಡ್ಲಿ, ಸೆಂಟ್ರಲ್ ಇದು ಕೊಡ್ಲಿ, ಯಾರೋ ಕೊಡ್ಲಿ ಡಿಪಾರ್ಟ್ಮೆಂಟ್, ಈ ಟ್ಯಾಕ್ಸ್ ಎಲ್ಲಿ ಕಲೆಕ್ಟ್ ಆಗುತ್ತೆ ನೀವು ನನಗೆ ಹೇಳಿ? ಅದು ಹೋಗೋದೇ ಸೆಂಟ್ರಲ್ ಗವರ್ಮೆಂಟ್ ಗೆ. ಈ ದುಡ್ಡು ಏನು ಬೀದಿ ವ್ಯಾಪಾರಿಗಳು ಏನೇ ಅದು ಡೈರೆಕ್ಟ್ ಆಮೇಲೆ ಬರೋದು ನಮಗೆ. ನೀವು ಇರ್ಬೋದು, ಕಿತ್ತಾಡೋ ಅವಶ್ಯಕತೆ ಇಲ್ಲ ಸರ್. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಅವ್ರಿಗೆ ಒಳ್ಳೆ ರೀತಿಲಿ ಮಾಹಿತಿ ತಲುಪಿಸಿ ಅದರಿಂದ ಹಣ ತಗೊಂಡು ಟ್ಯಾಕ್ಸ್ ತಗೋತೀವಿ ನಾವು ಅಂತ ಇನ್ನೊಂದು ವಿಚಾರ ಬಂದಿದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದಾನೆ. ನೀವೇನೋ ಸ್ಟಿಕರ್ ಕಿತ್ತಾಕ್ಬಿಡ್ತೀನಿ, UPI ಕಿತ್ತಾಕ್ಬಿಡ್ತೀನಿ, ನಾನು ಬಿಟ್ಟುಬಿಡಲ್ಲ. ಈಗ ನಾನು ಇನ್ನೊಂದು ಕೇಳ್ತೀನಿ ಮೇಡಮ್, ಈ 40 ಲಕ್ಷ ವಹಿವಾಟಲ್ಲಿ 40 ಲಕ್ಷ ಟರ್ನ್ ಓವರ್ ಅಂತ ಏನ್ ಬರ್ತಾ ಇದೆಯಲ್ಲ, ಅದನ್ನ ನೀವು ವಿಂಗಡಿಸಿ ಕೇಳಿದಾಗ ಈಗ ನೀವು ವಿಂಗಡಿಸಿ ಯಾವ ತರ ಹೇಳ್ತೀರಿ? ಇವಾಗ ನೀವು ಹೇಳಕ್ ಆಗಲ್ಲ ಸರ್, ನೆನ್ಪಿರಕ್ ಆಗಲ್ಲ ಎಲ್ಲಾನು ಅಲ್ವಾ? ಆಮೇಲೆ ನಾನು ಒಂದು ಹೇಳೋದು, ಇವ್ರು ಬಡವರು ಅಂತ PM ಸ್ವನಿಧಿ ಕೇಂದ್ರದಿಂದ ಕೊಟ್ಟಿದ್ದಾರೆ ಅಲ್ವಾ? ಬಡವರು ಅಂತ ಕೊಟ್ಟ ಮೇಲೆ ಇವ್ರಿಗೆ ಇಷ್ಟು ಟ್ಯಾಕ್ಸ್ ಸಮಂಜಸನ? ಅವ್ರಿಗೆ ಟ್ಯಾಕ್ಸ್ ಹಾಕೋದು ಸಮಂಜಸನ? ಫಸ್ಟ್ ಆಫ್ ಆಲ್ ನಾನು ಇದು ಕೇಳೋದು. ಅವ್ರು ಹೇಳ್ತಾರೆ 40 ಲಕ್ಷ ಮೇಲ್ಪಟ್ಟು 1.5 ಕೋಟಿವರೆಗೂ ವ್ಯಾಪಾರ ಮಾಡಿರುವವರಿಗೆ 40 ಲಕ್ಷ ಮೇಲ್ಪಟ್ಟವ್ರು ಶ್ರೀಮಂತರೇ ಅಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ. 40 ಲಕ್ಷದಿಂದ 1.5 ಕೋಟಿವರೆಗೂ ನೀವು ಯಾರಾದ್ರೂ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರೆ ಅಂಥವ್ರ ಮೇಲೆ 1% ನಾನು ಟ್ಯಾಕ್ಸ್ ಹಾಕೋದು ವಹಿವಾಟಿಗೆ. ನೀವು ಅಪ್ ಟು 1.5 ಕೋಟಿ ನೀವು ವ್ಯಾಪಾರ ಮಾಡಿದ್ದೀರಾ, ಅದರಲ್ಲಿ ನನಗೆ 1% ಟ್ಯಾಕ್ಸ್ ಕೊಡಿ ಅಂದ್ರೆ 1.5 ಲಕ್ಷ ಟ್ಯಾಕ್ಸ್ ಆಯ್ತು ನಿಮಗೆ. ಅಬೌವ್ 40 ಲ್ಯಾಕ್ಸ್ ಗೂಡ್ಸ್ ಅಲ್ಲಿ, ಅಬೌವ್ 20 ಲ್ಯಾಕ್ಸ್ ಸರ್ವಿಸಸ್ ಅಲ್ಲಿ. ಹಾಗಿದ್ದಾಗ ಇಲ್ಲಿ ಬಡವ ಅಂತ ಹೇಳಿ ಬರ್ತಾನೆ ಪ್ರಶ್ನೆ. 1% ನಾನು ಟ್ಯಾಕ್ಸ್ ಕೇಳ್ತಾ ಇರೋದು, 18% ಕೇಳ್ತಾ ಇಲ್ಲ ನಾನು, 20% ಕೇಳ್ತಾ ಇಲ್ಲ ನಾನು, 1% ಕಟ್ಟಕ್ಕೆ ಏನು ಅಂತ ಅವ್ರ ವಾದ. ಅದು ನಾನು ಹೇಳೋದು, ಇಷ್ಟು ವರ್ಷ ಯಾಕೆ ಪ್ರತಿ ವರ್ಷನೂ ಅವ್ರು ಮಾಡಿದ್ರೆ ಅವ್ರು ಒಂದು ರೀತಿಲಿ ಏನಾದ್ರೂ ಒಂದು ಉತ್ತರ ಸಿಕ್ಕಿರ್ತಿತ್ತೇನೋ. ಅರ್ಥ ಆಯ್ತಾ ಸರ್? ಇದು ಅಟ್ ಅ ಟೈಮ್ ಹೇಳಿದಾಗ ಯಾರು ಅವ್ರ ಅಕೌಂಟ್ ಅಲ್ಲಿ ಇಟ್ಕೊಂಡು ಕೂತಿಲ್ಲ ಸರ್. ಅವ್ರು ಹೇಳ್ತಿದಾರಲ್ಲ, ನಮ್ಮ ಅಂಗಡಿ ಮಾರಿದ್ರು 2 ಲಕ್ಷ 3 ಲಕ್ಷ ಸಿಗಲ್ಲ, 10 ಲಕ್ಷನೂ ಸಿಗಲ್ಲ, ಇವ್ರು 40 ಲಕ್ಷ ಹಾಕಿದ್ರೆ ಎಲ್ಲಿ ಮಾರೋಣ, ಎಲ್ಲಿ ಮಾರಿದ್ರು? ನಾನು ಇದು ಕೇಳ್ಬಿಡ್ತೀನಿ. ನಾನು ಒಂದು ದಿನಕ್ಕೆ 5,000 ರೂಪಾಯಿ ಬ್ರೆಡ್, ರಸ್ಕು, ಬಿಸ್ಕೆಟ್ಸ್ ತರಿಸ್ಬೋದು ಒಬ್ಬ ಮನುಷ್ಯ. 5,000 ವ್ಯಾಪಾರ ಆಯ್ತು. 5,000 ವ್ಯಾಪಾರ ಆದ್ಮೇಲೆ ಅಂಗಡಿ ಕೇಳಿದ್ರೆ ಎಲ್ರಿ 1,000 ರೂಪಾಯಿ ಬಂಡವಾಳ ಎಷ್ಟು ಹಾಕಿರ್ತಾನೆ ಸರ್? ಮೇಡಮ್, ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. 5,000 10,000 ಮಾಡ್ಕೊಂಡು ಬಂದಿರ್ತಾನೆ. ಒಂದಿನ 5,000 ವ್ಯಾಪಾರ ಮಾಡೋದು ನನ್ನ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. 2,000 ಮಾಡ್ಬೋದು ಅವನು. ತಿಂಗಳ ಲೆಕ್ಕ ಹಾಕೊಂಡು 60,000 ಆಯ್ತು. ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ 6 ಲಕ್ಷದ ಮೇಲೆ ದಾಟ್ಬಿಡುತ್ತದು. 6 ಲಕ್ಷ 7,20,000 ಆಗ್ಬಿಡುತ್ತದು. ಈ ತರ ಒಂದು ವರ್ಷಕ್ಕೆ 7,20,000 ಅಂದ್ರೆ ಅವ್ನಿಗೇನು ಸಮಸ್ಯೆ ಇಲ್ಲ. ಅವ್ರು ಯಾವಾಗಿಲ್ಲಿ ಇದು 20 ದಾಟ್ತಾ ಇದೆ, 40 ಲಕ್ಷ ದಾಟ್ತಾ ಇದೆ ಅಂತ ನೋಟಿಸ್ ಬರುತ್ತೆ ಹೊರತು ನೀನು 18 ಲಕ್ಷ ಮಾಡಿದ್ಯಾ ಕಟ್ಟು ಅಂತ ಯಾರು ಕೇಳಿರಲ್ಲ. ಏರಾನ್ ನಾನು ಕೇಳ್ತಾ ಇದ್ದೀನಿ. ವರ್ಷಕ್ಕೆ ನಾನು ಕೇಳಿದ್ರು ಕೂಡ ಒಂದು ವರ್ಷಕ್ಕೆ ನಿಂಗೆ 40 ಮೇಲೆ ಆಗಿರ್ಬೇಕಲ್ಲ, ರಿಜಿಸ್ಟರ್ ಮಾಡಿಸ್ಕೊಳ್ಳಪ್ಪ ಅಂತ ಕೇಳ್ತಿರೋದು. ರಿಜಿಸ್ಟರ್ ಆದ್ರೆ ಪೆನಾಲ್ಟಿ ಆಗ್ತಾ ಇದೀನಿ ನಾನು ನಿನಗೆ ಅಂತ ಹೇಳಿ. ಇದು ನಿಜವಾಗ್ಲೂ ಗೊತ್ತಿರ್ಲಿಲ್ವಾ ಅವ್ರಿಗೆ? ಇದು ಇಲ್ಲ ಸರ್, ಗೊತ್ತಿಲ್ಲ. ಇದು ಗೊತ್ತಿದ್ರೆ ಇಷ್ಟೊಂದು ನ್ಯೂಸ್ ಗಳು ಬರ್ತಾ ಇರ್ಲಿಲ್ಲ ಸರ್. ಅವ್ರು ಒಪ್ಕೋತಾ ಇದ್ರು, ಅವ್ರ ಏನ್ ನೋಟಿಸ್ಕೊಂಡು ಒಪ್ಕೋತಾ ಇದ್ರು. ಗೊತ್ತಿಲ್ಲದೆ ಹೋದಕ್ಕೆ ಈ ತರ ಮಾಡಿದ್ರೆ ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ನಾನು ದಿಲೀಪ್ ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದ್ ಕಡೆ ಇವ್ರು ಏನ್ ಮಾಡ್ತಿದ್ದಾರೆ, ಏನಾಗುತ್ತೆ, ಒಂದು ಅರ್ಥ ವ್ಯವಸ್ಥೆಯನ್ನ ಪ್ಯಾನಿಕ್ ಮಾಡೋದು ಬಿಡ್ಬೇಕು ನಾವು. ನೋಟ್ ಬ್ಯಾನ್ ಆದಾಗ ಒಂಥರ ಪ್ಯಾನಿಕ್ ಆಯಿತು, ಸಾವಿರಾರು ಉದ್ಯೋಗಿಗಳು ಹೋಯಿತು. GST ಮಾಡಿದಾಗ ಒಂಥರ ಪ್ಯಾನಿಕ್ ಆಯಿತು. GST 28%, 18, 12, 5 ಒಂದಷ್ಟು ನಡೆದು ಹೋಯ್ತು ಇದರಲ್ಲಿ. ಅದನ್ನು ಯಾವ ಪಟ್ಟಿಗೆ ಯಾವ್ದು ಹಾಕಬೇಕು, ಇಲ್ಲ ಇದರಲ್ಲಿ ಬೇಡ ಅದಕ್ಕೆ ಬೇಕು, ಈಗ ಮತ್ತೆ ಯಾವುದೋ 18ರಲ್ಲಿರೋದು ನಾನು 5ಕ್ಕೆ ತಂದು ಬಿಡ್ತೀನಿ ಅನ್ನೋ ಇದೆಲ್ಲ ನಡೀತಾ ಇದೆಯಲ್ಲ. ಇಡೀ ಒಂದು ಅರ್ಥವ್ಯವಸ್ಥೆಯನ್ನು ಅಲ್ಲಾಡಿಸ್ತಕ್ಕಂಥ ಪ್ರಕ್ರಿಯೆಗಳಿದು. ಇದು ಸಾಲದು ಅಂಥೇಳಿ ಈಗ ಜನಗಳಿಗೆ ಏನು ಅಂದರೆ,
ಓ ಗೂಗಲ್ ಪೇ ಫೋನ್ ಪೇ ನಾವು ತಗೋಬಾರ್ದು ಇನ್ಮೇಲೆ, ಎಸ್ ಯಾರೇ ಇದ್ರು ನಾನು ಕ್ಯಾಶ್ ಕೊಟ್ಬಿಡಪ್ಪ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅವರು. ಎಸ್ ಈ ಒಂದು ಆ ತೀರ್ಮಾನವನ್ನ ನೀವು ಅವ್ರ ತಲೆಯಿಂದ ತೆಗಿಬೇಕು ಅಂದ್ರೆ 10 ವರ್ಷ ಬೇಕಾಗ್ಬೋದು ನಿಮ್ಗೆ. ಯಾಕಂದ್ರೆ ಎಕನಾಮಿಕಲಿ ಆ ಲೆವೆಲ್ ಡಿಸ್ಟರ್ಬ್ ಆಗಿರ್ತಾರೆ ಅವರು. ಯಪ್ಪ ಸವಾಸನೆ ಬೇಡಪ್ಪ ಗುರು, ದುಡ್ಡು ಕೊಡ್ತೀಯ 100 ರೂಪಾಯಿ ಕ್ಯಾಶು, ವ್ಯಾಪಾರ ಮಾಡ್ತೀನಿ, ಇಲ್ಲಾಂದ್ರೆ ಹೋಗ್ಬಿಡಪ್ಪ, ನನಗೆ ಸುಮ್ಮನೆ 10 ಲಕ್ಷ ಮಾಡಿದ್ದೀನಿ 50 ಲಕ್ಷ ಮಾಡಿದ್ದೀನಿ ಅಂತ ಬರೋ 3.25 ರೂಪಾಯಿ ಕಾಸಿಗೆ ಇಲ್ಲ ನಾನು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಂತಾರೆ ಅವ್ರು ಕೇಳಿದ್ರೆ. ಇದನ್ನ ಯಾಕೆ ಹಿಂಗೆ ಪ್ಯಾನಿಕ್ ಮಾಡ್ತಾ ಇದ್ರಿ? ಟೈಮ್ ಅಂಡ್ ಅಗೇನ್ 2 ವರ್ಷಕ್ಕೆ 3 ವರ್ಷಕ್ಕೆ ಎದುರಿಸ್ತಾ ಇರೋದು ಒಬ್ಬೊಬ್ಬರನ್ನ. ಸರ್ ನೋಡಿ, UPI ಪೇಮೆಂಟ್ ನ ಈಸ್ಕೊಳ್ಳೋದು ತಪ್ಪಲ್ಲ, ಕಲೆಕ್ಟ್ ಮಾಡ್ಕೊಳ್ಳೋದು ತಪ್ಪಲ್ಲ. UPI ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ಒಬ್ಬ ಯಾವ್ದೋ ಒಂದು ಕ್ಯಾಟರಿಂಗ್ ನಡೆಸ್ತಿರ್ತಾನೆ, ಹೋಟೆಲ್ ನಡೆಸ್ತಿರ್ತಾನೆ, ಹೋಟೆಲ್ ನಾನು UPI ಪೇಮೆಂಟ್ ತಗೊಳ್ತಾನೆ, ಅವ್ನು GST ರಿಜಿಸ್ಟ್ರೇಷನ್ ಮಾಡಿಸಿರ್ತಾನೆ, 5% GST ಕಟ್ತಾ ಇರ್ತಾನೆ ಅವನು. ಸೊ ಹೋಟೆಲ್ ನವನು. ಆದ್ರೆ ಇಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳು ಏನ್ ಮಾಡ್ತಾನೆ, ಯಾರೋ ಒಬ್ಬ ತರಕಾರಿ ಮಾಡ್ತಿರ್ತಾನೆ, ತರಕಾರಿ ಮಾರೋನ್ ಏನ್ ಮಾಡಿದ್ರು ಇವರು 2021ರಿಂದ 2025 ಅಂತ ಹಾಕಿದ್ರು ಟ್ಯಾಕ್ಸ್. ಇವಾಗ 2021ರಿಂದ 2025 5 ವರ್ಷ ಏನ್ ಮಾಡ್ತಾ ಇದ್ರು? ಈಗ ಹೇಳಿದ್ರು ನಮ್ಮ ಆರ್ಥಿಕ ತಜ್ಞರು ಒಂದು ಪ್ರಿಲಿಮಿನರಿ ನೋಟಿಸ್ ಕೊಟ್ಟಿದ್ದಾರೆ ಅಂತ. ನೋ, ಇಟ್ಸ್ ನಾಟ್ ಅ ನೋಟಿಸ್. ಬೊಮ್ಮಾಯಿ ತರ ಕುಮಾರಸ್ವಾಮಿ ಅವ್ರ ತರ ಸುಮ್ಮನೆ ಬಿಡ್ಬೇಕಾಗಿತ್ತು ಅವಾಗ. ಒಂದು ನಿಮಿಷ, ಬೊಮ್ಮಾಯಿ ಕುಮಾರಸ್ವಾಮಿ ತರ ಸುಮ್ಮನೆ ಬಿಟ್ಟಿದ್ರೆ ಯಡಿಯೂರಪ್ಪ ಅವ್ರ ತರ ಸುಮ್ಮನೆ ಬಿಡ್ಬೇಕಾಗಿತ್ತು. ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಯಾವಾಗ ಪ್ರಿಲಿಮಿನರಿ ನೋಟಿಸ್ ಅಲ್ಲ, ಇದನ್ನ ನೀವು ಕಟ್ಟಲೇಬೇಕು ಅಂತ ಹೇಳಿದ್ದಾರೆ. 40 ಲಕ್ಷ ಟಾರ್ಗೆಟ್ ಇಟ್ರು, 40 ಲಕ್ಷ ಟಾರ್ಗೆಟ್ಗೆ 18% ನೀವು GST ಕಟ್ಟಬೇಕು ಅಂತ ಹೇಳಿದ್ರು. ಸರ್ ತರಕಾರಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಮಾಂಸದ ಅಂಗಡಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಇದೇ ಇನ್ನೊಂದು ಬೇಕರಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಇವ್ರು 18% GST ಇವ್ರು ಯಾಕೆ ಡಿಸೈಡ್ ಮಾಡಿದ್ರು? ಇದು ನಮ್ಮ ಪ್ರಶ್ನೆ. 18% ಬರೋದೇ ಇಲ್ಲ ತರಕಾರಿಗೆ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು 18%, 40 ಲಕ್ಷಕ್ಕೆ 18% ಅಂದ್ರೆ 3,20,000 ಆಯ್ತು. ಪ್ಲಸ್ ಅದಕ್ಕೆ 100% ಪೆನಾಲ್ಟಿ ಹಾಕಿದ್ರು, 6,40,000 ಆಯ್ತು. ಅದ್ರ ಜೊತೆಗೆ 18% ಮತ್ತೆ 18% ಇಂಟ್ರೆಸ್ಟ್ ಹಾಕಿದ್ರು ಪರಾನಮ್ಮು. ನೀವು ಟೋಟಲ್ 5 ವರ್ಷಕ್ಕೆ ಹೋದ್ರೆ 35 ಲಕ್ಷ ಆಗೋಯ್ತು. ಅವ್ನು 40 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ. ಇಲ್ಲಿ ನಾವು GST ಹಾಕ್ಬೇಡಿ ಅಂತ ಹೇಳ್ತಿಲ್ಲ, ಸರಿಯಾದ ವ್ಯಕ್ತಿಗೆ ಹಾಕಿ ಅಂತ ನಾವ್ ಹೇಳ್ತಾ ಇರ್ತಕ್ಕಂಥದ್ದು. ಈಗ GST ಒಳಗಡೆ ಬರ್ದಿಲ್ದವ್ರಿಗೆಲ್ಲ GST ಆಗ್ತಾ ಇದಾರಲ್ಲ, ಇದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಸರ್ ಇದನ್ನ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಏನ್ 90% ಅಧಿಕಾರಿಗಳು ಇರ್ತಾರೋ ಸ್ಟೇಟ್ GSTನವರು, ಇವ್ರು ಮೊದಲು ಒಂದು ಬೀದಿ ಬದಿ ನಾಟಕ ಮಾಡ್ಬೇಕಿತ್ತು, ಒಂದು ಜಾಹೀರಾತು ಕೊಡ್ಬೇಕಾಗಿತ್ತು. ಬೇರೆ ಬೇರೆ ವಿಚಾರಕ್ಕೆಲ್ಲ ಬಂದ್ಬಿಟ್ಟು ಅದನ್ನ ಮಾಡಿ ಇದು ಮಾಡಿ BBMP ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಬಂದ್ಬಿಟ್ಟು ಇದು ಕೊಡ್ಬೇಕಾಯ್ತಲ್ಲ ಜಾಹೀರಾತು. ಇನ್ನೊಂದು ಪಾಯಿಂಟ್ ಕೇಳ್ಬಿಡ್ತೀನಿ. ಈಗ ಇವ್ರ ಸರ್ಕಾರ ಈ ಬೊಕ್ಕಸ್ತಲ್ಲ ಹಣ ಇದೆಯೋ ಹಣ ಇಲ್ವೋ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಇದನ್ನ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ. ಹಿಂದೆ ಈಗ ಯಾರು ಬೊಮ್ಮಾಯಿ ಅವರು, ಈಗ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಇವ್ರು ಏನು ಯಾರಿಗೂ ಕೇಳಿರಲಿಲ್ಲ ಅಂತ ಅನ್ಕೊಳ್ಳಿ. ಅದೇ ಸರಿನಾ? ಟ್ಯಾಕ್ಸ್ ಕಟ್ಟಲೇಬೇಡಿ ಅಂತ ಅವ್ರು ಕಟ್ಟಿ ಅಂತ ಕೇಳಲೇ ಇಲ್ಲ ಅವರು, ಸರಿನಾ? ಸರ್ ನಾನು ಕೊಟ್ಟಿದ್ದು ತಪ್ಪು ಅಂತ ಹೇಳಿಲ್ಲ, ಅರ್ಹ ವ್ಯಕ್ತಿಗಳು ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸರ್. ಓಕೆ, ಅರ್ಹ ವ್ಯಕ್ತಿಗಳು ಕೊಡಬೇಕಾಗಿತ್ತು. ನಾಗರಾಜಾಚಾರ್ಯ ಅವರೇ, ನನ್ನ ಪಾಯಿಂಟ್ ಈಗ ಇವರಿಲ್ಲಿ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ 18% ಮಾಡಿಬಿಟ್ಟಿದ್ದಾರೆ ಇವರು. ಮಾಂಸದವನಿಗೂ ಕೊಡಿ ಅಂತ ಹೇಳ್ತಾ ಇದ್ದಾರೆ, ತರಕಾರಿಯವನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಏನೇನಕ್ಕೆ ಬರ್ತಿರ್ಲಿಲ್ವೋ 100% ಹಾಕಿ ಕೊಡ್ತಾ ಇದ್ದಾರಲ್ಲ, ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಇವರು? ಯಾರು ತೆರಿಗೆ ಕಟ್ಟಬೇಕಾಗಿತ್ತು ಅವನು ಕೊಡಬೇಕಾಗಿತ್ತು. ಇದನ್ನ ಯಾರ್ಯಾರ್ದು ವ್ಯಾಪ್ತಿಗೆ ಬರಲ್ಲ ಅವ್ರನ್ನೂ ತೊಗೊಂಡ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ಈ ಥರನೂ ಸಾಧ್ಯನಾ? ಬೇಸ್ಡ್ ಆನ್ ಫೋನ್ ಪೇ ಗೂಗಲ್ ಪೇ ಡೇಟಾ ಮೇಲೆ? ನಾಗರಾಜ್ ಅವ್ರು ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ನಾನು ಇಲ್ಲಿ ಒಂದು ಪಾಯಿಂಟ್ ಅನ್ನ ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈಗ ಒಂದು ವೇಳೆ ಏನ್ ಮಾಡಬಹುದು ಮುಂದೆ ಅನ್ನುವಂತ ವಿಚಾರ ತಗೊಂಡ್ರೆ, ನಾವೆಲ್ಲರೂ ಕೂಡ 18% ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ GST ಯಲ್ಲಿ ಇನ್ನೊಂದು ಸಬ್ ರೂಲ್ ಕೂಡ ಇದೆ, ಒಂದು ಕಾಂಪೋಸಿಷನ್ ಟ್ಯಾಕ್ಸ್ ಅಂತ. ಯಾರ್ಯಾರು 40 ಲಕ್ಷಕ್ಕಿಂತ ಹೆಚ್ಚು ಹೋಗುತ್ತೆ ಅನ್ನುವಂತ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಗೂಡ್ಸ್ ಆದ್ರೆ ಕೇವಲ 1% ಟ್ಯಾಕ್ಸ್ ಕಟ್ಟುವಂತ ಒಂದು ಮೆಕ್ಯಾನಿಸಮ್ ಇದೆ. ಇದೊಂದು ಸ್ಕೀಮ್. ಬಹುಶಃ ನಮ್ಮೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಿರ್ಲಿಕ್ಕಿಲ್ಲ. ಅನೇಕರಿಗೆ 18% ಯಾವಾಗ ಪ್ರಪೋಸ್ ಮಾಡುತ್ತೆ ಅನ್ನುವಂಥದ್ದು ನಾನು ಆಗ್ಲೇ ಹೇಳಿದೆ. ಇದು ಪ್ರಪೋಸಿಷನ್ ನೋಟಿಸ್ ಅಂತ ಡಿಪಾರ್ಟ್ಮೆಂಟ್ ಹೇಳುತ್ತೆ. ಏನಂದ್ರೆ ಏನೇ ಟ್ರಾನ್ಸಾಕ್ಷನ್ ಆದ್ರೆ 18% ಅಂತ. ಆದ್ರೆ ನಾವು ಒಂದು ವೇಳೆ ರಿಜಿಸ್ಟರ್ ಆಗಿದ್ದಿದ್ರೆ ನಮ್ಗೊಂದು ಸ್ಕೀಮ್ ಅಂತ ಒಂದು ಆಪ್ಷನ್ ಇದೆ. ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಕೇವಲ 1% ಮಾತ್ರ ಟ್ಯಾಕ್ಸ್ ಕಟ್ಟುವಂತ. ನಾವಿಲ್ಲಿ ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ ಬಡ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. 40 ಲಕ್ಷಕ್ಕಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸುಮಾರು 1.5 ಕೋಟಿಗೂ ಕೂಡ ಅಲ್ಲಿ ತನಕ ವ್ಯವಹಾರ ಇದ್ದಲ್ಲಿ ನಾವು ಕೇವಲ 1% ಶೇಕಡದ GST ಕಟ್ಟಿ ನಾನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನನ್ನ ವ್ಯವಹಾರದ ಮೇಲೆ, ನನ್ನ ಟರ್ನ್ ಓವರ್ ಮೇಲೆ ಕೇವಲ 1% ಮಾತ್ರ ಕಟ್ಟುವಂತ ಒಂದು ವ್ಯವಸ್ಥೆ ಕೂಡ GST ಅಲ್ಲಿ ಇದೆ. ಇದು ಇವತ್ತು ಏನಾಗಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಚಾರಗಳು ಬಹುಶಃ ರಾಂಗ್ಲಿ ಮಿಸ್ರೆಪ್ರೆಸೆಂಟ್ ಆಗಿ ಅನೇಕ ಬಾಯಿಂದ ಬಾಯಿಗೆ ಹೋಗಿ ತಪ್ಪು ಮಾಹಿತಿಗಳು ರವಾನೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ
ಸರಿಯಾದ ವ್ಯಕ್ತಿಯನ್ನ ಸಂಪರ್ಕಿಸಿ ಅವರು ಅವರವರ ಹತ್ತಿರದಲ್ಲಿರುವಂತಹ ಇಲಾಖೆಯಿಂದನೋ ಅಥವಾ ವ್ಯಕ್ತಿಯಿಂದನೋ ಕೂಡ ತಿಳಿದುಕೊಂಡು ಈದರ್ 18% ಟ್ಯಾಕ್ಸ್ ಕಟ್ಟುವಂತದ್ದಿದ್ರೆ ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕೂಡ ಸಿಗುತ್ತೆ. ನಾನು ಹೇಳ್ತಾ ಇರುವಂತದ್ದು ಟ್ಯಾಕ್ಸೇಬಲ್ ಪ್ರಾಡಕ್ಟ್ ಗೆ. ಒಂದು ವೇಳೆ ಅದು ಎಕ್ಸೆಂಪ್ಟ್ ಆಗಿದ್ರೆ ಅದ್ರ ಮೇಲೆ ಯಾವ ರೀತಿಯ ತೆರಿಗೆಯನ್ನ ಕಟ್ಟುವಂತ ಅವಶ್ಯಕತೆನೂ ಇಲ್ಲ. ಅದೇ ರೀತಿ ನಾವು ಒಂದು ವೇಳೆ ಕಾಂಪೋಸಿಷನ್ ಸ್ಕೀಮ್ ಅನ್ನ ಆಯ್ಕೆ ಮಾಡಿದ್ರೆ ಕೇವಲ 1% ಮಾತ್ರ ತೆರಿಗೆಯನ್ನ ಕಟ್ಟುವಂತಹ ಒಂದು ವ್ಯವಸ್ಥೆ ಕೂಡ GST ಯಲ್ಲಿ ಇರುವಂತದ್ದು ತಾವೆಲ್ಲರೂ ಗಮನಿಸಬೇಕಾಗತ್ತೆ. ಇನ್ನು ಮುಂದೆ ನಾನು ಏನ್ ಮಾಡ್ಬೇಕು, ಒಬ್ಬ ವರ್ತಕನಾಗಿ ಅನೇಕರಿಗೆ ನೋಟಿಸ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ವರ್ತಕನಾಗಿ ನಾನು ಏನ್ ಮಾಡ್ಬೇಕು ಅಂದ್ರೆ ಬಹಳ ಸುಲಭವಾಗಿ ಅವರು GST ರಿಜಿಸ್ಟ್ರೇಷನ್ ನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡು 40 ಲಕ್ಷಕ್ಕಿಂತ ಮೀರುವಂತದಿದ್ರೆ ಮಾತ್ರ ನಾನು ಹೇಳ್ತಾ ಇರುವಂತದ್ದು GST ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಮಾಡಿ ಅದರಲ್ಲಿ ಕಾಂಪೋಸಿಷನ್ ಅನ್ನುವಂತ ಒಂದು ಆಪ್ಷನ್ ನ ಸಿಲೆಕ್ಟ್ ಮಾಡಿದ್ರೆ ಅವರು ಮಾಡುವಂತ ವ್ಯವಹಾರಕ್ಕೆ. ಇಲ್ಲಿ ನಾನು ದಿಲೀಪ್ ನಿಮ್ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದ್ ಕಡೆ ಇವ್ರು ಏನ್ ಮಾಡ್ತಿದ್ದಾರೆ, ಏನಾಗುತ್ತೆ, ಒಂದು ಅರ್ಥವ್ಯವಸ್ಥೆಯನ್ನ ಪ್ಯಾನಿಕ್ ಮಾಡೋದು ಬಿಡ್ಬೇಕು ನಾವು. ನೋಟ್ ಬ್ಯಾನ್ ಆದಾಗ ಒಂಥರ ಪ್ಯಾನಿಕ್ ಆಯಿತು, ಸಾವಿರಾರು ಉದ್ಯೋಗಿಗಳು ಹೋಯ್ತು. GST ಮಾಡಿದಾಗ ಒಂಥರ ಪ್ಯಾನಿಕ್ ಆಯಿತು. GST 28%, 18, 12, 5 ಒಂದಷ್ಟು ನಡೆದು ಹೋಯ್ತು ಇದರಲ್ಲಿ. ಅದನ್ನು ಯಾವ ಪಟ್ಟಿಗೆ ಯಾವ್ದು ಹಾಕಬೇಕು, ಇಲ್ಲ ಇದರಲ್ಲಿ ಬೇಡ ಅದಕ್ಕೆ ಬೇಕು, ಈಗ ಮತ್ತೆ ಯಾವುದೋ 18 ನಾನು 5ಕ್ಕೆ ತಂದು ಬಿಡ್ತೀನಿ ಇದೆಲ್ಲ ನಡೀತಾ ಇದೆಯಲ್ಲ. ಇಡೀ ಒಂದು ಅರ್ಥವ್ಯವಸ್ಥೆಯನ್ನು ಅಲ್ಲಾಡಿಸ್ತಕ್ಕಂಥ ಪ್ರಕ್ರಿಯೆಗಳಿದು. ಇದು ಸಾಲದು ಅಂಥೇಳಿ ಈಗ ಜನಗಳಿಗೆ ಏನು ಅಂದರೆ, ಗೂಗಲ್ ಪೇ, ಫೋನ್ಪೇ ನಾವು ತೊಗೋಬಾರ್ದು ಇನ್ಮೇಲೆ, ಯಾರೇ ಇದ್ರು ನಾನು ಕ್ಯಾಶ್ ಕೊಟ್ಬಿಡಪ್ಪ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅವರು. ಈ ಒಂದು ಆ ತೀರ್ಮಾನವನ್ನು ನೀವು ಅವ್ರ ತಲೆಯಿಂದ ತೆಗಿಬೇಕು ಅಂದರೆ 10 ವರ್ಷ ಬೇಕಾಗ್ಬೋದು ನಿಮ್ಗೆ. ಯಾಕಂದ್ರೆ ಎಕನಾಮಿಕಲಿ ಆ ಲೆವೆಲ್ ಡಿಸ್ಟರ್ಬ್ ಆಗಿರ್ತಾರೆ ಅವರು. ಯಪ್ಪ ಸವಾಸನೆ ಬೇಡಪ್ಪ ಗುರು, ದುಡ್ಡು ಕೊಡ್ತೀಯ 100 ರೂಪಾಯಿ ಕ್ಯಾಶು, ವ್ಯಾಪಾರ ಮಾಡ್ತೀನಿ, ಇಲ್ಲ ಅಂದ್ರೆ ಹೋಗ್ಬಿಡಪ್ಪ, ನನಗೆ ಸುಮ್ಮನೆ 10 ಲಕ್ಷ ಮಾಡಿದ್ದೀನಿ 50 ಲಕ್ಷ ಮಾಡಿದ್ದೀನಿ ಅಂತ 3.25 ರೂಪಾಯಿ ಕಾಸಿಗೆ ಇಲ್ಲ ನಾನು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಂತಾರೆ ಅವ್ರು ಕೇಳಿದ್ರೆ. ಇದನ್ನ ಯಾಕೆ ಹಿಂಗೆ ಪ್ಯಾನಿಕ್ ಮಾಡ್ತಾ ಇದ್ರಿ? ಟೈಮ್ ಅಂಡ್ ಅಗೇನ್ 2 ವರ್ಷಕ್ಕೆ 3 ವರ್ಷಕ್ಕೆ ಎದುರಿಸ್ತಾ ಇರೋದು ಒಬ್ಬೊಬ್ಬರನ್ನ. ಸರ್ ನೋಡಿ, UPI ಪೇಮೆಂಟ್ ನ ಈಸ್ಕೊಳ್ಳೋದು ತಪ್ಪಲ್ಲ, ಕಲೆಕ್ಟ್ ಮಾಡ್ಕೊಳ್ಳೋದು ತಪ್ಪಲ್ಲ. UPI ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ಒಬ್ಬ ಯಾವ್ದೋ ಒಂದು ಕ್ಯಾಟರಿಂಗ್ ನಡೆಸ್ತಿರ್ತಾನೆ, ಹೋಟೆಲ್ ನಡೆಸ್ತಿರ್ತಾನೆ, ಹೋಟೆಲ್ ನಾನು UPI ಪೇಮೆಂಟ್ ತಗೊಳ್ತಾನೆ, ಅವ್ನು GST ರಿಜಿಸ್ಟ್ರೇಷನ್ ಮಾಡಿಸಿರ್ತಾನೆ, 5% GST ಕಟ್ತಾ ಇರ್ತಾನೆ ಅವನು. ಸೊ ಹೋಟೆಲ್ ನವನು. ಆದ್ರೆ ಇಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳು ಏನ್ ಮಾಡ್ತಾನೆ, ಯಾರೋ ಒಬ್ಬ ತರಕಾರಿ ಮಾಡ್ತಿರ್ತಾನೆ, ತರಕಾರಿ ಮಾರೋನ್ ಏನ್ ಮಾಡಿದ್ರು ಇವರು 2021ರಿಂದ 2025 ಅಂತ ಹಾಕಿದ್ರು ಟ್ಯಾಕ್ಸ್. ಇವಾಗ 2021ರಿಂದ 2025 5 ವರ್ಷ ಏನ್ ಮಾಡ್ತಾ ಇದ್ರು? ಈಗ ಹೇಳಿದ್ರು ನಮ್ಮ ಆರ್ಥಿಕ ತಜ್ಞರು ಒಂದು ಪ್ರಿಲಿಮಿನರಿ ನೋಟಿಸ್ ಕೊಟ್ಟಿದ್ದಾರೆ ಅಂತ. ನೋ, ಇಟ್ಸ್ ನಾಟ್ ಎ ನೋಟಿಸ್. ಬೊಮ್ಮಾಯಿ ತರ, ಕುಮಾರಸ್ವಾಮಿ ಅವ್ರ ತರ ಸುಮ್ಮನೆ ಇದ್ ಬಿಡ್ಬೇಕಾಗಿತ್ತು ಅವಾಗ. ಒಂದು ನಿಮಿಷ, ಬೊಮ್ಮಾಯಿ ಕುಮಾರಸ್ವಾಮಿ ತರ ಸುಮ್ಮನೆ ಇದ್ ಬಿಟ್ಟಿದ್ರೆ, ಯಡಿಯೂರಪ್ಪ ಅವ್ರ ತರ ಸುಮ್ಮನೆ ಇದ್ ಬಿಡ್ಬೇಕಾಗಿತ್ತು. ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಯಾವಾಗ ಪ್ರಿಲಿಮಿನರಿ ನೋಟಿಸ್ ಅಲ್ಲ, ಇದನ್ನ ನೀವು ಕಟ್ಟಲೇಬೇಕು ಅಂತ ಹೇಳಿದ್ದಾರೆ. 40 ಲಕ್ಷ ಟಾರ್ಗೆಟ್ ಇಟ್ರು, 40 ಲಕ್ಷ ಟಾರ್ಗೆಟ್ಗೆ 18% ನೀವು GST ಕಟ್ಟಬೇಕು ಅಂತ ಹೇಳಿದ್ರು. ಸರ್ ತರಕಾರಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಮಾಂಸದ ಅಂಗಡಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಇದೇ ಇನ್ನೊಂದು ಬೇಕರಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಇವ್ರು 18% GST ಇವ್ರು ಯಾಕೆ ಡಿಸೈಡ್ ಮಾಡಿದ್ರು? ಇದು ನಮ್ಮ ಪ್ರಶ್ನೆ. 18% ಬರೋದೇ ಇಲ್ಲ ತರಕಾರಿಗೆ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು 18%, 40 ಲಕ್ಷಕ್ಕೆ 18% ಅಂದ್ರೆ 3,20,000 ಆಯ್ತು. ಪ್ಲಸ್ ಅದಕ್ಕೆ 100% ಪೆನಾಲ್ಟಿ ಹಾಕಿದ್ರು, 6,40,000 ಆಯ್ತು. ಅದ್ರ ಜೊತೆಗೆ 18% ಮತ್ತೆ 18% ಇಂಟ್ರೆಸ್ಟ್ ಹಾಕಿದ್ರು ಪರಾನಮ್. ನೀವು ಟೋಟಲ್ 5 ವರ್ಷಕ್ಕೆ ಹೋದ್ರೆ 35 ಲಕ್ಷ ಆಗೋಯ್ತು. ಅವ್ನು 40 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ. ಇಲ್ಲಿ ನಾವು GST ಹಾಕ್ಬೇಡಿ ಅಂತ ಹೇಳ್ತಿಲ್ಲ, ಸರಿಯಾದ ವ್ಯಕ್ತಿಗೆ ಹಾಕಿ ಅಂತ ನಾವ್ ಹೇಳ್ತಾ ಇರ್ತಕ್ಕಂಥದ್ದು. ಈಗ GST ಒಳಗಡೆ ಬರ್ದಿಲ್ದವ್ರಿಗೆಲ್ಲ GST ಆಗ್ತಾ ಇದಾರಲ್ಲ, ಇದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಸರ್ ಇದನ್ನ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಏನ್ 90% ಅಧಿಕಾರಿಗಳು ಇರ್ತಾರೋ ಸ್ಟೇಟ್ GSTನವರು, ಇವ್ರು ಮೊದಲು ಒಂದು ಬೀದಿ ಬದಿ ನಾಟಕ ಮಾಡ್ಬೇಕಿತ್ತು, ಒಂದು ಜಾಹೀರಾತು ಕೊಡ್ಬೇಕಾಗಿತ್ತು. ಬೇರೆ ಬೇರೆ ವಿಚಾರಕ್ಕೆಲ್ಲ ಬಂದ್ಬಿಟ್ಟು ಅದನ್ನ ಮಾಡಿ ಇದು ಮಾಡಿ BBMP ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಬಂದ್ಬಿಟ್ಟು ಇದು ಕೊಡ್ಬೇಕಾಯ್ತಲ್ಲ ಜಾಹೀರಾತು. ಇನ್ನೊಂದು ಪಾಯಿಂಟ್ ಕೇಳ್ಬಿಡ್ತೀನಿ. ಈಗ ಇವ್ರ ಸರ್ಕಾರ ಈ ಬೊಕ್ಕಸ್ತಲ ಹಣ ಇದೆಯೋ ಹಣ ಇಲ್ವೋ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಇದನ್ನ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ. ಹಿಂದೆ ಈಗ ಯಾರು ಬೊಮ್ಮಾಯಿ ಅವರು, ಈಗ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಇವ್ರು ಏನು ಯಾರಿಗೂ ಕೇಳಿರಲಿಲ್ಲ ಅಂತ ಅನ್ಕೊಳ್ಳಿ. ಅದೇ ಸರಿನಾ? ಟ್ಯಾಕ್ಸ್ ಕಟ್ಟಲೇಬೇಡಿ ಅಂತ ಅವ್ರು ಕಟ್ಟಿ ಅಂತ ಕೇಳಲೇ ಇಲ್ಲ ಅವರು, ಸರಿನಾ? ಸರ್ ನಾನು ಕೊಟ್ಟಿದ್ದು ತಪ್ಪು ಅಂತ ಹೇಳಿಲ್ಲ, ಅರ್ಹ ವ್ಯಕ್ತಿಗಳು ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸರ್. ಓಕೆ, ಅರ್ಹ ವ್ಯಕ್ತಿಗಳು ಕೊಡಬೇಕಾಗಿತ್ತು. ನಾಗರಾಜಾಚಾರ್ಯ ಅವರೇ, ನನ್ನ ಪಾಯಿಂಟ್ ಈಗ ಇವರಿಲ್ಲಿ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ 18% ಮಾಡಿಬಿಟ್ಟಿದ್ದಾರೆ ಇವರು. ಮಾಂಸದವನಿಗೂ ಕೊಡಿ ಅಂತ ಹೇಳ್ತಾ ಇದ್ದಾರೆ, ತರಕಾರಿಯವನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಏನೇನಕ್ಕೆ ಬರ್ತಿರ್ಲಿಲ್ವೋ 100% ಹಾಕಿ ಕೊಡ್ತಾ ಇದ್ದಾರಲ್ಲ, ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಇವರು? ಯಾರು ತೆರಿಗೆ ಕಟ್ಟಬೇಕಾಗಿತ್ತು ಅವನು ಕೊಡಬೇಕಾಗಿತ್ತು. ಇದನ್ನ ಯಾರ್ಯಾರ್ದು ವ್ಯಾಪ್ತಿಗೆ ಬರಲ್ಲ ಅವ್ರನ್ನೂ ತೊಗೊಂಡ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ, ಈ ಥರನೂ ಸಾಧ್ಯನಾ? ಬೇಸ್ಡ್ ಆನ್ ಫೋನ್ಪೇ, ಗೂಗಲ್ ಪೇ ಡೇಟಾ ಮೇಲೆ? ನಾಗರಾಜ್ ಅವ್ರು ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ?
ಈಗ ಕೇಳಿಸ್ತಾ ಇದೆ. ನಾನು ಇಲ್ಲಿ ಒಂದು ಪಾಯಿಂಟ್ ಅನ್ನ ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈಗ ಒಂದು ವೇಳೆ ಏನ್ ಮಾಡಬಹುದು ಮುಂದೆ ಅನ್ನುವಂತ ವಿಚಾರ ತಗೊಂಡ್ರೆ, ನಾವೆಲ್ಲರೂ ಕೂಡ 18% ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ GST ಅಲ್ಲಿ ಇನ್ನೊಂದು ಸಬ್ ರೂಲ್ ಕೂಡ ಇದೆ, ಒಂದು ಕಾಂಪೋಸಿಷನ್ ಟ್ಯಾಕ್ಸ್ ಅಂತ. ಯಾರ್ಯಾರು 40 ಲಕ್ಷಕ್ಕಿಂತ ಹೆಚ್ಚು ಹೋಗುತ್ತೆ ಅನ್ನುವಂತ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಗೂಡ್ಸ್ ಆದ್ರೆ ಕೇವಲ 1% ಟ್ಯಾಕ್ಸ್ ಕಟ್ಟುವಂತ ಒಂದು ಮೆಕ್ಯಾನಿಸಮ್ ಇದೆ. ಇದೊಂದು ಸ್ಕೀಮ್. ಬಹುಶಃ ನಮ್ಮೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಿರ್ಲಿಕ್ಕಿಲ್ಲ ಅನೇಕರಿಗೆ. 18% ಯಾವಾಗ ಪ್ರಪೋಸ್ ಮಾಡುತ್ತೆ ಅನ್ನುವಂಥದ್ದು ನಾನು ಆಗ್ಲೇ ಹೇಳಿದೆ, ಇದು ಪ್ರಪೋಸಿಷನ್ ನೋಟಿಸ್ ಅಂತ. ಡಿಪಾರ್ಟ್ಮೆಂಟ್ ಹೇಳುತ್ತೆ ಏನಂದ್ರೆ ಏನೇ ಟ್ರಾನ್ಸಾಕ್ಷನ್ ಆದ್ರೆ 18% ಅಂತ. ಆದ್ರೆ ನಾವು ಒಂದು ವೇಳೆ ರಿಜಿಸ್ಟರ್ ಆಗಿದ್ದಿದ್ರೆ ನಮ್ಗೊಂದು ಸ್ಕೀಮ್ ಅಂತ ಒಂದು ಆಪ್ಷನ್ ಇದೆ. ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಕೇವಲ 1% ಮಾತ್ರ ಟ್ಯಾಕ್ಸ್ ಕಟ್ಟುವಂತ. ನಾವಿಲ್ಲಿ ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ ಬಡ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. 40 ಲಕ್ಷಕ್ಕಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸುಮಾರು 1.5 ಕೋಟಿಗೂ ಕೂಡ ಅಲ್ಲಿ ತನಕ ವ್ಯವಹಾರ ಇದ್ದಲ್ಲಿ ನಾವು ಕೇವಲ 1% ಶೇಕಡದ GST ಕಟ್ಟಿ ನಾನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನನ್ನ ವ್ಯವಹಾರದ ಮೇಲೆ, ನನ್ನ ಟರ್ನ್ ಓವರ್ ಮೇಲೆ ಕೇವಲ 1% ಮಾತ್ರ ಕಟ್ಟುವಂತ ಒಂದು ವ್ಯವಸ್ಥೆ ಕೂಡ GST ಅಲ್ಲಿ ಇದೆ. ಇದು ಇವತ್ತು ಏನಾಗಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಚಾರಗಳು ಬಹುಶಃ ರಾಂಗ್ಲಿ ಮಿಸ್ರೆಪ್ರೆಸೆಂಟ್ ಆಗಿ ಅನೇಕ ಬಾಯಿಂದ ಬಾಯಿಗೆ ಹೋಗಿ ತಪ್ಪು ಮಾಹಿತಿಗಳು ರವಾನೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಸರಿಯಾದ ವ್ಯಕ್ತಿಯನ್ನ ಸಂಪರ್ಕಿಸಿ ಅವರು ಅವರವರ ಹತ್ತಿರದಲ್ಲಿರುವಂತಹ ಇಲಾಖೆಯಿಂದನೋ ಅಥವಾ ವ್ಯಕ್ತಿಯಿಂದನೋ ಕೂಡ ತಿಳಿದುಕೊಂಡು ಈದರ್ 18% ಟ್ಯಾಕ್ಸ್ ಕಟ್ಟುವಂತದ್ದಿದ್ರೆ ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕೂಡ ಸಿಗುತ್ತೆ. ನಾನು ಹೇಳ್ತಾ ಇರುವಂತದ್ದು ಟ್ಯಾಕ್ಸೇಬಲ್ ಪ್ರಾಡಕ್ಟ್ ಗೆ. ಒಂದು ವೇಳೆ ಅದು ಎಕ್ಸೆಂಪ್ಟ್ ಆಗಿದ್ರೆ ಅದ್ರ ಮೇಲೆ ಯಾವ ರೀತಿಯ ತೆರಿಗೆಯನ್ನ ಕಟ್ಟುವಂತ ಅವಶ್ಯಕತೆನೂ ಇಲ್ಲ. ಅದೇ ರೀತಿ ನಾವು ಒಂದು ವೇಳೆ ಕಾಂಪೋಸಿಷನ್ ಸ್ಕೀಮ್ ಅನ್ನ ಆಯ್ಕೆ ಮಾಡಿದ್ರೆ ಕೇವಲ 1% ಮಾತ್ರ ತೆರಿಗೆಯನ್ನ ಕಟ್ಟುವಂತಹ ಒಂದು ವ್ಯವಸ್ಥೆ ಕೂಡ GST ಯಲ್ಲಿ ಇರುವಂತದ್ದು ತಾವೆಲ್ಲರೂ ಗಮನಿಸಬೇಕಾಗತ್ತೆ. ಇನ್ನು ಮುಂದೆ ನಾನು ಏನ್ ಮಾಡ್ಬೇಕು? ಒಬ್ಬ ವರ್ತಕನಾಗಿ ಅನೇಕರಿಗೆ ನೋಟಿಸ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ವರ್ತಕನಾಗಿ ನಾನು ಏನ್ ಮಾಡ್ಬೇಕು ಅಂದ್ರೆ ಬಹಳ ಸುಲಭವಾಗಿ ಅವರು GST ರಿಜಿಸ್ಟ್ರೇಷನ್ ನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡು 40 ಲಕ್ಷಕ್ಕಿಂತ ಮೀರುವಂತದ್ದಿದ್ರೆ ಮಾತ್ರ ನಾನು ಹೇಳ್ತಾ ಇರುವಂತದ್ದು GST ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಮಾಡಿ ಅದರಲ್ಲಿ ಕಾಂಪೋಸಿಷನ್ ಅನ್ನುವಂತ ಒಂದು ಆಪ್ಷನ್ ನ ಸಿಲೆಕ್ಟ್ ಮಾಡಿದ್ರೆ ಅವರು ಮಾಡುವಂತ ವ್ಯವಹಾರಕ್ಕೆ 18% ಟ್ಯಾಕ್ಸ್ ಬರೋದಿಲ್ಲ. ಸರಕುಗಳ ಕೇಸಲ್ಲಿ ಕೇವಲ 1% ಟ್ಯಾಕ್ಸ್ ಅನ್ನ ಮಾತ್ರ ಅವರು ಪಾವತಿಸಬೇಕಾಗತ್ತೆ. ಅದೇ ರೀತಿ 3 ತಿಂಗಳಿಗೊಮ್ಮೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರು ಕೂಡ ಸಾಕಾಗುತ್ತೆ. ತಿಂಗಳ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ, ಒಬ್ಬ ವರ್ತಕನಾದವನು ಈ ಒಂದು ವಿಚಾರವನ್ನ, ಈ ಒಂದು ಸಾಮಾನ್ಯ ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ. ಇವತ್ತು ಹೇಗೆ ನಾನು ಯಾವಾಗ್ಲೂ ಟ್ರಾಫಿಕ್ ಉದಾಹರಣೆಯನ್ನ ಕೊಡ್ತೀನಿ. ಟ್ರಾಫಿಕ್ ನಾನು ಪಾಸ್ ಆದೆ, ನನ್ಗೆ ಗೊತ್ತಿರ್ಲಿಲ್ಲ, ನನ್ಗೇನೋ ಯಾರಾದ್ರೂ ಹೇಳ್ಬೇಕಾಗಿತ್ತು. ಇಲ್ಲ, ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್. ಕಾನೂನಿನ ಮಿನಿಮಮ್ ನಾಲೆಜ್ ಅನ್ನುವಂಥದ್ದು ನನಗೆ ಇರಬೇಕಾಗತ್ತೆ. ಇಲ್ಲ ಅಂದ್ರೆ ನಾನು ಬೇರೆಯವರಿಂದ ತಿಳಿದುಕೊಂಡು ನಾನು ವ್ಯವಹಾರನ ಮಾಡ್ಬೇಕಾಗತ್ತೆ. ಇವತ್ತು 40 ಲಕ್ಷ ಅನ್ನುವಂಥ ಒಂದು ವರ್ಷಕ್ಕೆ ಸುಮಾರು ಅದು ಸಣ್ಣ ಅಮೌಂಟ್ ಅಲ್ಲ, ಅದು ದೊಡ್ಡ ಅಮೌಂಟ್. ಒಂದು ವೇಳೆ ನಾನು ಅದಕ್ಕೆ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬಂದಿಲ್ಲ ಅಂದ್ರೆ ನಾನು ಅದನ್ನು ವ್ಯತ್ಯಾಸ ಮಾಡಿದಾಗ ಆಗುತ್ತೆ. ಇನ್ನೊಬ್ಬ ಸರಿಯಾಗಿ ಪಾಲಿಸುವಂತ ವ್ಯಕ್ತಿ, ಕಾನೂನನ್ನ ಪಾಲಿಸುವಂತ ವ್ಯಕ್ತಿ ಆ ಕಡೆ ಟ್ಯಾಕ್ಸ್ ಕಟ್ಟುವಾಗ ಇನ್ನೊಬ್ಬ ವ್ಯಕ್ತಿ 40 ಲಕ್ಷ 1.5, 2 ಕೋಟಿ, 3 ಕೋಟಿ UPI ಟ್ರಾನ್ಸಾಕ್ಷನ್ ಮಾಡಿದವರು ಇವತ್ತು 1 ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಅದರಿಂದ ಅನ್ಯಾಯ ಆಗ್ತಾ ಇದೆ. ಸರಿಯಾಗಿ ಟ್ಯಾಕ್ಸ್ ಕಟ್ಟುವವನಿಗೆ ಅದು ಅನ್ಯಾಯ ಆಗ್ತಾ ಇರುವಂತದ್ದು ವಿಚಾರ. ಈ ಕಾರಣದಿಂದ ನಾವು ರಾಜಕೀಯವನ್ನ ಹೊರತುಪಡಿಸಿ ಯೋಚನೆ ಮಾಡಬೇಕಾದ್ರೆ ಕೆಲವೊಂದು ಯೋಚನೆಗಳನ್ನ ನಾನೀಗ ನಾನು ಸಂಗಮೇಶ್ ಅವರೇ, ಇಂಥ ಒಂದು ವಿಚಾರಗಳಲ್ಲಿ ಒಂದಷ್ಟು ಗೊಂದಲಗಳನ್ನ ಬಗೆಹರಿಸಬೇಕು. ಜನ ಎಲ್ಲ ಆಲ್ ಆಫ್ ಅ ಸಡನ್ ಕ್ಯಾಶ್ ಕಡೆಗೆ ಹೋಗ್ತಾ ಇದ್ದಾರೆ. ಒಂದು ದೇಶದ ಎಂಟೈರ್ ವ್ಯೂ ಪಾಯಿಂಟನ್ನು, ಮುಂದಿನ ದಿಕ್ಸೂಚಿಯನ್ನೇ ತಿರ್ಗಾ ಉಲ್ಟಾ ಮಾಡಿ ಬಿಸಾಕ್ತಾ ಇದೆ. ಇದು ಕ್ಯಾಶ್ ಕಡೆ ಹೊರಟೋಗ್ಬಿಡ್ತಾರೆ. ಈಗ ಅವ್ರು ಹೇಳ್ತಾರೆ ಕ್ಯಾಶ್ 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 ಅಂತಾರೆ. ಒಂದಿನ ಕ್ಯಾಶ್ ತರಲ್ಲ, 2 ದಿನ ಕ್ಯಾಶ್ ತರಲ್ಲ. ಮತ್ತು ಬಿಸ್ನೆಸ್ ಒಂದೊಂದು ಅಭ್ಯಾಸ. ನೀವೊಂದು ಕಿರಾಣಿ ಅಂಗಡಿಗೆ ಅಡ್ಜಸ್ಟ್ ಆಗಿದ್ದರೆ ದಿನ ಹೋಗಿ ಅಲ್ಲೇ ಕೊಂಡ್ಕೊಳ್ಳೋದು. ನೀವೊಂದು ಮಾಲ್ಗೆ ಅಡ್ಜಸ್ಟ್ ಆಗಿದ್ದರೆ ಅಲ್ಲೇ ಕೊಂಡ್ಕೊಳ್ತೀರಾ. ನೀವು ಯಾವುದೋ ಒಂದು ಆ್ಯಪಲ್ಲಿ ನಾನು ಬುಕ್ ಮಾಡಿಬಿಟ್ಟು ನಾನು ಡೆಲಿವರಿ ಮನೆಗೆ ಬಂದು ಬೀಳ್ಬೇಕಪ್ಪ ಅಂತ ಹೇಳಿದ್ರೆ ಅದೇ ಕ್ಯಾಶ್ ಆನ್ ಡೆಲಿವರಿ. ಕ್ಯಾಶ್ ಆನ್ ಡೆಲಿವರಿ ಅದೊಂದು ಅಭ್ಯಾಸ ನಿಮಗೆ. ಕೆಲವರಿಗೆ ಅಲ್ಲಿ ಹೋಗ್ತಾರೆ, ಕಾರ್ಟ್ಗೆ ಯಾವುದೋ ಬುಕ್ ಮಾಡ್ತಿರ್ತಾರೆ, ಬೇಕಿತ್ತೋ ಬೇಡವಾಗಿತ್ತೋ ಕೊಳ್ಳಬಾಕ ಮನಸ್ಥಿತಿ, ಕೊಂಡ್ಕೊಳ್ತಾನೆ ಇರ್ತಾರೆ. 1-2 ದಿನ ಕ್ಯಾಶ್ ಅವ್ರಿಗೆ ಕಷ್ಟ ಆಗಬಹುದು, ಬಟ್ 1-2-3 ದಿನ ಅಲ್ಲಿಗೆ ಅದು ಬಂದೇ ಬರುತ್ತದು. ಸೊ ಇಡೀ ಚಕ್ರವನ್ನು ರಿವರ್ಸ್ ತಿರುಗಿಸ್ತಾ ಇದ್ದೀರಾ ನೀವು ಅಂತ ಥ್ರೂ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ರಿವರ್ಸ್ ತಿರುಗಿಸ್ತಾ ಇಲ್ಲ. ಇದು ಯಾವಾಗ UPA ಪೇಮೆಂಟ್ ಬಂತೋ ಅವತ್ತಿಂದ ಇದು ಬ್ಯಾಲೆನ್ಸ್ ಇದೆ ಅಕಾರ್ಡಿಂಗ್ ಟು ಲಾ. ಕಾನೂನು ಮಾತಾಡ್ತೀನಿ ಈಗ, ನಾ ರಾಜಕಾರಣ ಮಾತಾಡೋದು ಬಿಡ್ತೀನಿ, ಕಾನೂನು ಮಾತಾಡೋಣ. ಇದು ಏನು ನೀವು UPA ಪೇಮೆಂಟ್ ಬಂದಿದೆ ಅಂದ್ರೆ ಅದು ಆಲ್ರೆಡಿ ಟ್ರಾನ್ಸಾಕ್ಷನ್ ಬ್ಯಾಂಕಲ್ಲಿ ಆಗ್ತಾ ಇದೆ. ಅದು ಬಂದು ಎಷ್ಟು ವರ್ಷ ಆಯ್ತು? 4-5 ವರ್ಷ ಆಯ್ತು. ಅದನ್ನ ಅಮೌಂಟ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಸುತ್ತೋಲಿಕೆಯನ್ನು ಹೊರಡಿಸಿದ್ದಾರೆ ಅಂದ್ರೆ ಅದು ಕಲೆಕ್ಟ್ ಆಗಬೇಕು. ಯಾವತ್ತು ಕಲೆಕ್ಟ್ ಆಗಬೇಕು, ಏನು ಕಲೆಕ್ಟ್ ಆಗಬೇಕು? ಈಗ 4-5 ವರ್ಷದಿಂದ ಹಳೆ ಸರ್ಕಾರಗಳು ಇದನ್ನ ಸುತ್ತೋಲಿಕೆಯನ್ನ ಅಥವಾ
ನೋಟಿಸ್ ಕೊಡಬೇಕಾಗಿತ್ತು. Okay. ಅಂದ್ರೆ 4-5 ವರ್ಷದಿಂದ ಕೊಟ್ಟಿಲ್ಲ. ಈಗ ಒಂದೇ ಟೈಮಿಗೆ ಇವರು ಅಧಿಕಾರಕ್ಕೆ ಬಂದ್ಮೇಲೆ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಫೈನಾನ್ಸ್ ಅಲ್ಲಿ ಒಳ್ಳೆ ಆರ್ಥಿಕ ತಜ್ಞರು, ಅವ್ರ ವಿಚಾರದಲ್ಲಿ ನೋಟಿಸ್ ಬಂದಿದಾವೆ. ನೋಟಿಸ್ ಬಂದಿದಾವ ಅಂದ ತಕ್ಷಣ ಈಗ ಆರ್ಥಿಕ ತಜ್ಞರು ಹೇಳಿದ್ರು ಆರ್ಡರ್ ಅಲ್ಲ, ಭಯ ಪಡಬೇಕಾಗಿಲ್ಲ. 1%, ಈಗ 40 ಲಕ್ಷಕ್ಕೆ 1%. ಈಗ ಉಳಿದಿದ್ದು ನೀವು ನೌಕರಿ ಮಾಡೋರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಆಯ್ತು, ಇನ್ನೊಬ್ಬರಾಯ್ತು 30% ಟ್ಯಾಕ್ಸ್ ಕಟ್ತಾರೆ. ಈಗ 1% 40 ಲಕ್ಷಕ್ಕೆ ಅಂದ್ರೆ ಬಹಳ ಕಡಿಮೆ. ಅಂದ್ರೆ ಎಲ್ಲ ಸಿಸ್ಟಮ್ ಅಲ್ಲಿ ಬರುತ್ತೆ. 5 ವರ್ಷದ ಬಂಡೆ ಹಾಕಿದ್ರಲ್ಲ ತಲೆ ಮೇಲೆ ಅಂತ. 5 ವರ್ಷದ ಬಂಡೆ ಹಾಕಿದ್ರೆ 5 ವರ್ಷದ ಬಂಡೆ ಹಾಕ್ಬಾರ್ದಾಗಿತ್ತು ಅಂತಂದ್ರೆ ಹಳೆ ಸರ್ಕಾರಗಳು ಇದನ್ನ ಕೆಲಸ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಅವತ್ತಿನ ದಿನ ನೋಟಿಸ್ ಕೊಟ್ಟಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಿರ್ಲಿಲ್ಲ. 10 ವರ್ಷ ಆದ್ಮೇಲೆ ಹಳೆ ಸರ್ಕಾರಕ್ಕೆ ಹೊಸ ಸರ್ಕಾರಕ್ಕೆ ಇರೋದು ಏನ್ ಗೊತ್ತಾ, ನಿಮ್ದು ಎಲ್ಲ ಗ್ಯಾರಂಟಿ ಯೋಜನೆಗೆ ಕಾಸೆಲ್ಲ ಖರ್ಚು ಮಾಡ್ಬಿಟ್ಟು ನೀವು ತಲೆ ಮೇಲೆ ಆಗ್ತಾ ಇದೆ. ಇದು ನೋಡಿ, ಗ್ಯಾರಂಟಿ ಯೋಜನೆ ಅಮೌಂಟ್ ಆಯ್ತು, ಇನ್ನೊಂದಾಯ್ತು ಅಲ್ಲ. 5 ವರ್ಷದ್ದು ಈಗ ನೋಟಿಸ್ ಹಾಕ್ತಾರಂದ್ರೆ 5 ವರ್ಷ ಟ್ರಾನ್ಸಾಕ್ಷನ್ ಆಗಿದೆ ಅಕೌಂಟ್. ಅದು ಅಕೌಂಟ್ ಆಗಿದ್ದನ್ನ ಅದನ್ನ ಇನ್ನೊಂದು ಪಾಯಿಂಟ್ ಇದೆ ಮೇಡಮ್, ಇನ್ನೊಂದು ಪಾಯಿಂಟ್ ಇದೆ. ನಾನು ಕಾವ್ಯ ಮೇಡಮ್ ಕೇಳ್ಬಿಡ್ತೀನಿ. ಕಾವ್ಯ ಮೇಡಮ್, ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾರೋ ಒಂದಷ್ಟು ಜನ ಇದ್ದಿದ್ರಲ್ಲೇ ಶ್ರೀಮಂತ ವ್ಯಾಪಾರಿಗಳು, ಇದ್ದಿದ್ರಲ್ಲೇ 40 ಲಕ್ಷ ಅಬೌವ್ ಹೋಗಿರತಕ್ಕಂಥವ್ರು, ಅದು ಒಂದೊಂದು ವರ್ಷದಲ್ಲೇ ಮೇಡಮ್ ಅಗ್ರಿ 1 ವರ್ಷ ಏನೋ ಸಾಲ ಮಾಡಿರಬಹುದು, 2 ವರ್ಷ ಸಾಲ ಮಾಡಿರಬಹುದು. ಈ 40 ಲಕ್ಷದ ಮೇಲ್ಪಟ್ಟವ್ರು ಹೋಗಿ ನನಗೆ 25 ಲಕ್ಷ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ಬಿಟ್ಟಿದ್ದಾರೆ, 30 ಲಕ್ಷ ಕಟ್ಟು ಅಂತ ಹೇಳ್ಬಿಟ್ಟಿದ್ದಾರೆ. ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಸಾಲ ನೆನಪಿರುತ್ತೆ, ಸಾಮಾನ್ಯವಾಗಿ ತೊಗೊಂಡಿರೋ ಸಾಲ ಅಂತ ನೆನಪಿರುತ್ತೆ. ಇನ್ನು ಸಣ್ಣ ಪುಟ್ಟ ವಿವರಣೆಗಳನ್ನಾದರೆ ಕೊಡಬಹುದು, 5 ವರ್ಷದ ನೆನಪಿರಲ್ಲ ಅಂತ ಇಟ್ಕೊಳ್ಳಿ. ಈ ದೊಡ್ಡವ್ರಿಗೆ ಈ ತರ 25 ಲಕ್ಷ ನೋಟಿಸ್ ಬಂದ್ಬಿಟ್ಟು ಇಬ್ಬರು ಬೀದಿ ವ್ಯಾಪಾರಿಗಳೆಲ್ಲ ಅನ್ನೆಸರಿ ಪ್ಯಾನಿಕ್ ಆಗಿದಾರ. ಈಗ 20 ಲಕ್ಷ ಒಳಗಡೆ ಮಾರ್ತಿರೋನು, 10 ಲಕ್ಷ ಒಳಗಡೆ ವ್ಯಾಪಾರ ಮಾಡೋನು, ಎಲ್ಲರೂ ಗಾಬರಿಯಾಗಿ ಇದು ಸ್ಟಿಕರ್ ಗಿತ್ತಾಗ್ತಾ ಇದಾರ. ಇದೇ ಆಗಿರೋದು ಸರ್. ಇದಕ್ಕೆ ನಾನು ಹೇಳೋದು, ಯಾರು ಸಮಂಜಸವಾಗಿ ಕೊಡ್ಬೇಕು ಅದನ್ನ ನ್ಯೂಸ್ ಚಾನಲ್ ಇಂದ ನಾನು ನಿಮ್ಗೂನು ಹೇಳೋದು, ನಮ್ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಒಳ್ಳೆ ಮಾಹಿತಿ ತಿಳಿಸೋ, ಅವ್ರ ಸಮಾಧಾನ ರೀತಿಯಲ್ಲಿ ಬದುಕೋಕೆ. ಯಾಕೆಂದ್ರೆ ಎಲ್ಲ ಪ್ಯಾನಿಕ್ ಆಗಿದ್ದಾರೆ ಆಲ್ರೆಡಿ. ಅವ್ರು ಏನು ಒಳ್ಳೆ ರೀತಿ ಮಾಹಿತಿ ಕೊಡ್ಬೇಕು ಅವ್ರಿಗೆ. ಈಗ ಒಂದು ಪರಿಹಾರ ಹೇಳ್ರಿ ಇವಾಗ ಇದಕ್ಕೆ. ಇದು ಈಗ ಬಿಜೆಪಿ ಕಾಂಗ್ರೆಸ್ ಅಂತ ಕೇಳ್ತಿಲ್ಲ ನಾನು, ಎಲ್ಲರೂ ಸೇರಿ ವ್ಯಾಪಾರಿಗಳಿಗೆ ಒಂದೊಂದು ನ್ಯಾಯ ಬೇಕು ನಮ್ಗೆ. ಸರ್ ನೋಡಿ, ನ್ಯಾಯ ಬೇಕು ಅನ್ನತಕ್ಕಂಥದ್ದು ಒಂದು, ನಾವು ಇಲ್ಲಿ ಜನಗಳಿಗೆ ಅವ್ರಿಗೆ ಎಜುಕೇಟ್ ಮಾಡಬೇಕು, ಅವ್ರಿಗೆ ಜಾಹೀರಾತು ಕೊಡಬೇಕು, ಬೀದಿ ಬದಿ ನಾಟಕಗಳನ್ನ ಮಾಡಬೇಕು. ನೋಡಿ, ನೀವು 18% GST ಹಾಕಿದ್ದೀರಲ್ವಾ, 18% GST ಯಾಕೆ ಹಾಕಿದ್ರಿ, ಯಾವ ಬೇಸ್ ಮೇಲೆ ಹಾಕಿದ್ರಿ? ಒಬ್ಬ ಹಣ್ಣಿನ ಅಂಗಡಿ ವ್ಯಾಪಾರಿಗೂ 18% GST ಹಾಕಿದಿರಿ, ಹೂವಿನ ಅಂಗಡಿಗೂ 18% GST ಹಾಕಿದಿರಿ ನೋಟಿಸ್ ಕೊಡ್ಬೇಕಾದ್ರೆ. ಸೊ ಹಣ್ಣಿನ ಅಂಗಡಿ ವ್ಯಾಪಾರ ಬರೋದೇ ಇಲ್ಲ, ಅವ್ರಿಗೆ ಎಜುಕೇಟ್ ಮಾಡ್ಬೇಕಿತ್ತು. ನೋಡಪ್ಪ, ನೀನು ಹೂವಿನ ಅಂಗಡಿ ವ್ಯಾಪಾರ ಮಾಡ್ತಾ ಇದೀಯಾ, 40 ಲಕ್ಷ ದಾಟ್ತಾ ಇದೆ ನಿಂದು ಟ್ರಾನ್ಸಾಕ್ಷನ್, ನೀನು ಒಂದು GST ರಿಜಿಸ್ಟ್ರೇಷನ್ ಮಾಡಿಸು, ನಿಲ್ GST ಫೈಲ್ ಮಾಡಿಸು. GST ಫೈಲ್ ಮಾಡಿಸು. ದಿಲೀಪ್ ನಂದೊಂದು ಪಾಯಿಂಟ್ ಇದೆ. ಈಗ GST ರಿಜಿಸ್ಟ್ರೇ ಮಾಡಿಸಿಲ್ಲ ಒಬ್ಬ ವ್ಯಾಪಾರಿ, ಏನೋ ಅವ್ನು UPI ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ. ಅವ್ನು ಹೂ ಮಾರ್ತಿದ್ದ, ಮಾಂಸ ಮಾರ್ತಿದ್ದ, ತರಕಾರಿ ಮಾರ್ತಿದ್ದ, ಬಟ್ಟೆ ಮಾರ್ತಿದ್ದ ಅಂತ ಇವ್ರಿಗೆ ಹೇಳಿದ್ಯಾರು? ಇವ್ರು ಹೆಂಗ್ ಬೈಫರ್ಕೇಟ್ ಮಾಡ್ಕೊಂಡ್ಬಿಟ್ರು? ಅವನೇನೋ ಮಾಡಿದಾನಪ್ಪ, ಅವನು ಬರೀ ತರಕಾರಿ ಮಾರಿದಾನ. ಇವ್ನು ಹೇಳಿದ್ರೆ ಯಾರಾದ್ರು ನಾನು ತರಕಾರಿ ಮಾರೇ ನಾನು 40 ಲಕ್ಷ ದಾಟಿದೆ ಅಂತೇಳಿ ಯಾರು ಹೇಳಿಲ್ವಲ್ಲ. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಅವರೇ ಹೆಂಗೆ ಬೈಫರ್ಕೇಟ್ ಮಾಡ್ಕೊಂಡ್ಬಿಟ್ಟಿದ್ದನ್ನ, ಇವ್ನಿಗೆ ಇಷ್ಟು ಟ್ಯಾಕ್ಸ್ ಹಾಕ್ಬೇಕು, ನಿಂದು 25 ಲಕ್ಷ ಆಗ್ಬಿಟ್ಟಿದೆ ಅಂತ ಯಾರು ಡಿಸೈಡ್ ಮಾಡ್ತಾರೆ ಇದನ್ನ? ಆಲ್ಮಾರನ್ಗೆ ಹಾಕೋರೆ. ನಾವೇನಾದ್ರು ನಿಮ್ಮ ಪ್ರಶ್ನೆ ಇದು? ಹಾ ನನಗೆ ಕೇಳಿಸ್ತಾ ಇದೆ. ಇನ್ಫ್ಯಾಕ್ಟ್ ಇದು ಇಟ್ ಇಸ್ ಎ ಸ್ಟ್ಯಾಂಡರ್ಡ್ ಪ್ರಪೋಸಿಷನ್ ನೋಟಿಸ್. ರಮಾಕಾಂತ್, ಪ್ಲೀಸ್ ನೋಟ್ ದಟ್ ಇದು ಸ್ಟ್ಯಾಂಡರ್ಡ್ ಪ್ರಪೋಸಿಷನ್ ನೋಟಿಸ್. ಏನಾಗುತ್ತೆ ಅಂದ್ರೆ, ಒಬ್ಬ ಅಧಿಕಾರಿಗೆ ಕಮರ್ಷಿಯಲ್ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಏನಾಗುತ್ತೆ ಅಂದ್ರೆ, ಅವರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. UPI ಅಲ್ಲಿ ಇಷ್ಟಿಷ್ಟು ಟ್ರಾನ್ಸಾಕ್ಷನ್ ಆಗಿದೆ, 1 ಕೋಟಿ 2 ಕೋಟಿ 3 ಕೋಟಿ ಆಗಿದೆ, 40 ಲಕ್ಷ ಬಿಟ್ಟು ಮಾತಾಡೋಣ, ಕೆಲವೊಂದು ಕಡೆ 3.5 4 5 ಕೋಟಿನೂ ಆಗಿದೆ. ಅಂತ ವ್ಯಕ್ತಿಗೆ ಏನ್ ಮಾಡ್ಬೇಕಾಗತ್ತೆ, ಅವರು ಪ್ರಥಮದಲ್ಲಿ ಒಂದು ಪ್ರಪೋಸಿಷನ್ ನೋಟಿಸ್ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಅದು ಏನಂದ್ರೆ, ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ನೋಟಿಸ್. ಇವಾಗ ವರ್ತಕನಿಗೆ ಆ ನೋಟಿಸ್ ಬಂದಾಗ ಅವನಿಗೆ ಅವಕಾಶಗಳಿದೆ, ಸಫಿಶಿಯಂಟ್ ಟೈಮ್ ಇದೆ. ಫಸ್ಟ್ ಆಫ್ ಆಲ್, ಅದು ಬಂದ ಕೂಡಲೇ ನಾನು ಕಟ್ಟುವಂತ ಹಣ ಅಥವಾ ನೋಟಿಸ್ ಟ್ಯಾಕ್ಸ್ ತೆರಿಗೆ ಕಟ್ಟುವಂತದ್ದು ಅಲ್ಲ ಅದು. ಅದಕ್ಕೆ ನಾನು ಉತ್ತರವನ್ನ ಕೊಡ್ಬೇಕಾಗುತ್ತೆ. ನಾನು ಏನ್ ಆಕ್ಟಿವಿಟಿ ಮಾಡ್ತಾ ಇದ್ದೀನಿ, ಈ ಫಾರ್ ಎಕ್ಸಾಂಪಲ್ ನಂದು 50 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅಂದಾಗ ಅದರಲ್ಲಿ ಒಂದು 20 ಲಕ್ಷ ಬೇರೆ ಅದನ್ನ GST ಬರದೇ ಇರುವಂತ ಟ್ರಾನ್ಸಾಕ್ಷನ್ ಆದ್ರೆ 40ಕ್ಕಿಂತ ಒಳಗಡೆ ಬಂತಾವಾಗ ಆವಾಗ ನಾನು
ಸ್ಟಿಲ್ ವಿದಿನ್ ದ ಲಿಮಿಟ್ ಒಳಗಡೆ ಬಂದಾಗ ನಾನು GST ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ₹1 ಕಟ್ಟುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ತುಂಬಾ ಗೊಂದಲ ಮಾಡ್ಕೊತಾ ಇದೀವಿ ಏನಂದ್ರೆ 40 ಲಕ್ಷ ಬಂದು ಕೂಡಲೇ ಕಟ್ಟುವಂತದ್ದು ಖಂಡಿತ ಇಲ್ಲ. ನಾ 40 ಲಕ್ಷಕ್ಕಿಂತ ಕಡಿಮೆ ಜಾಸ್ತಿ ಬಂದಾಗ ಅದನ್ನ ನಾನು ಸೆಗ್ರಿಗೇಟ್ ಮಾಡ್ಕೊಂಡು ನನ್ನ ಟ್ಯಾಕ್ಸೆಬಲ್ ಸೇಲ್ಸ್ ಏನಿದೆ, ವ್ಯವಹಾರ ಏನಿದೆ, ಅದು 40 ಲಕ್ಷಕ್ಕಿಂತ ಒಳಗಡೆ ಇದ್ದಾಗ ಮೇ ಬಿ ಪರ್ಸನಲ್ ಲೋನ್ ತಗೊಂಡಿರ್ಬೋದು, ಯಾರ ಹತ್ರನೂ ನಾನು ಸಹಾಯ ತಗೊಂಡಿರ್ಬೋದು, 25,000 ನಾನು ಬೆಳಿಗ್ಗೆ ತಗೊಂಡು ಸಂಜೆ ವಾಪಸ್ ಕೊಟ್ಟಿರ್ಬೋದು. ಅದನ್ನೆಲ್ಲ ಸಪರೇಟ್ ಮಾಡ್ಕೊಂಡು ನನ್ನ ವ್ಯವಹಾರವನ್ನ 40 ಲಕ್ಷಕ್ಕಿಂತ ಒಳಗಡೆ ತೋರಿಸಿದಾಗ ಏನಾಗುತ್ತೆ ಅಂದ್ರೆ Fine. ಸಂಪೂರ್ಣವಾಗಿ ಅವನು ಈ ಟ್ಯಾಕ್ಸ್ ನೋಟಿಸ್ ಇಂದ ವಿನಾಯಿತಿಯನ್ನ ಪಡ್ಕೊಳ್ತಾನೆ. ಹಾಗಾಗಿ ಇಲ್ಲಿ ಗೊಂದಲ ಮಾಡ್ಕೊಳ್ಳುವಂತ ವಿಚಾರ ಖಂಡಿತ ಇಲ್ಲ. Fine. ಇಲಾಖೆಯಿಂದ ಏನಾಗುತ್ತೆ, ಅವರಿಗೆ ಯಾವುದೇ ನಿಖರವಾದ ಮಾಹಿತಿ ಇಲ್ಲದೆ ಇರೋದ್ರಿಂದ UPI ಅಲ್ಲಿ ಇಷ್ಟಿಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಇದನ್ನ ನೀವು ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ 18% ಆಫ್ ದ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅನ್ನುವಂತ ಕೊಟ್ಟಿರುವಂತ ಒಂದು ಪ್ರಪೋಸಿಷನ್ ನೋಟಿಸ್. ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ರೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಟ್ಯಾಕ್ಸ್ ಬರದೇ ಇರುವಂತೆನೂ ಕೂಡ ಅದನ್ನ ಅವನಿಗೆ ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ದಿಲೀಪ್ ಗೌಡ್ರೆ, ಥ್ಯಾಂಕ್ ಯು ಸಂಗಮೇಶ್ ಕೊಳ್ಳಿ ಅವರೇ, ಥ್ಯಾಂಕ್ ಯು ಕಾವ್ಯಶ್ರೀ ಮೇಡಮ್ ಅವರೇ. ನೋಡಿ, ಇಂಥ ವಿಚಾರಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಗಲೂ ಕೂಡ ಕಾಲ ಮಿಂಚಿಲ್ಲ. ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಲಿ, ಓವರಾಲ್ ಆಗಿ ಒಂದಂತೂ ಕೊಟ್ಬಿಟ್ಟಿದ್ದಾರೆ ಅವರು. ನೋಡಪ್ಪ, ನಿಂದ್ರಲ್ಲಿ 50 ಲಕ್ಷ ತೋರಿಸ್ತಾ ಇದೆ, 60 ಲಕ್ಷ ತೋರಿಸ್ತಾ ಇದೆ, 3 ಕೋಟಿ ತೋರಿಸ್ತಾ ಇದೆ, ನಿನ್ನ ಕಟ್ಟು ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಈ ಒಂದು ಹೊಣೆ ಬೀದಿ ಬದಿ ವ್ಯಾಪಾರಿಗಳ ಮೇಲೆ, ಸಣ್ಣ ವ್ಯಾಪಾರಿಗಳ ಮೇಲೆ ಅವರು ಹಾಕಿದ್ದಾರೆ. ಇದನ್ನು ನಾನು ಏನು ವ್ಯಾಪಾರ, ನಾನು ಮಾಂಸ ಮಾರಿದ್ದೀನಾ, ತರಕಾರಿ ಮಾರಿದ್ದೀನಾ, ಬಟ್ಟೆ ಮಾರಿದ್ದೀನಾ, ಬೇರೆ ಏನಾದರೂ ಮಾರಿದ್ದೀನಾ, ಇದನ್ನು ಹೇಳುವ ಹೊಣೆ ಇವ್ರದ್ದಾಗಿರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ, ಆರ್ಥಿಕ ಇಲಾಖೆಗಳು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, GST ಕಡೆಯವರು ಎಲ್ಲರೂ ಸೇರಿ ಈ ದೇಶದಲ್ಲಿ ಒಂದು ಗೊಂದಲ ಮೂಡ್ತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಬಂದಿದೆ ಅಂದಾಗ ಈ ತಮಿಳ್ನಾಡಿಗೆ ಹಬ್ಬಕ್ಕೆ, ಮಹಾರಾಷ್ಟ್ರಕ್ಕೆ ಹಬ್ಬಕ್ಕೆ ತುಂಬ ಟೈಮ್ ಬೇಕಾಗಲ್ಲ, ಪ್ಯಾನಿಕ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗಲ್ಲ. ಯಾವಾಗಲೂ ಅಷ್ಟೇ ಈ ಥರದ್ದು ಕಾಡ್ಗಿಚ್ಚಿನ ಥರ ಹಬ್ಬಿಡುತ್ತೆ. ಇದನ್ನು ಬಗೆಹರಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.